ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸೋನಾಗಿದ್ದೇನೆ. ಈ ಒಂದು ದಿವಸ ಯೇಸು ಕ್ರಿಸ್ತನು ನಮಗೋಸ್ಕರ ಶಿಲ್ಬೆ ಮೇಲೆ ಮರಣ ಹೊಂದಿದ ಸಂಗತಿಯನ್ನು ನಾವು ನೋಡಿಕೊಳ್ಳೋಣ ಪ್ರೇಯರೆ. ದಿವಸ ನಾವು ಲೋಕದಲ್ಲಿ ನೋಡುವಾಗ ಎಷ್ಟೋ ವಿಷಯಗಳನ್ನು ನಾವು ಕಲಿಬೇಕಾಗಿದೆ. ಯಾಕಂದರೆ ಕ್ರಿಸ್ತನು ನಮಗೋಸ್ಕರ ಮಾಡಿದ ಒಂದು ದೊಡ್ಡ ತ್ಯಾಗ, ಆ ಮರಣದ ಕಂಬದ ಮೇಲೆ ಆತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದು ಪ್ರಿಯರೇ. ಆತನು ತನ್ನ ಪ್ರಾಣವನ್ನು ನಮಗೋಸ್ಕರ ಕೊಡುವುದು ಅದು ಸುಲಭವಾದ ಸಂಗತಿ ಅಲ್ಲ. ಆತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಡಬೇಕಾದ್ರೆ ಅದಕ್ಕೆ ಇದೇ ರೀತಿಯಾಗಿ ಆತನ ಪ್ರಾಣವನ್ನು ಕೊಡಬೇಕಾಗಬೇಕಿತ್ತು ಅಂತ ಕರ್ತನಾದ ಯೆಹೋವನು ಒಂದು ಒಂದು ರೂಲನ್ನು ಹಾಕಿದ್ದು ಪ್ರೇಯರ್. ಏನಂದರೆ, ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಿಕೊಳ್ಳುವಾಗ ದೇವರ ಆತ್ಮನು ಮತ್ತು ದೇವರು ನಮಗೆ ಕಲಿಸಿಕೊಡ್ತಾರೆ ಯಾವ ರೀತಿಯಾಗಿ ಒಂದು ಯಜ್ಞ ಕೊಡಬೇಕಾದ್ರೆ ಆ ಕುರಿ ಯಾವ ರೀತಿಯಾಗಿ ಪರಿಶುದ್ಧತೆಯಲ್ಲಿರಬೇಕು, ಆ ಕುರಿಗೆ ಯಾವ ರೀತಿ ಇರಬೇಕು ಅದು, ಮತ್ತು ಅದರ ತೆಗೆಸ್ಕೊಳ್ಳುವಿಕೆ ನೋಡ್ರಿ. ಅದರ ಮಾಲೀಕ ಅದನ್ನು ತಂದು ಯಾಜಕನ ಬಳಿ ಕೊಡುವಾಗ ಅದು ಸುಮ್ಮನೆ ತನ್ನಂತ ತೆಗೆಸ್ಕೊಳ್ತದೆ ಪ್ರೇಯರೆ. ಅದೇ ಪ್ರಕಾರ ಯೇಸು ಕ್ರಿಸ್ತನು ಸಹ ಈ ಲೋಕಕ್ಕೆ ಬಂದಾಗ ನಮ್ಮ ಪಾಪಗಳನ್ನು ಆತನು ತನ್ನ ಮೇಲೆ ಹೊತ್ತುಕೊಂಡನು ಪ್ರೇಯರೆ. ಅಂಥ ಅದ್ಭುತವಾದ ದೇವರಿಗೆ ನಾನು ಸ್ತೋತ್ರ ಮಾಡೋಣ ಪ್ರೇಯರೆ. ಈ ಒಂದು ದಿವಸ ನಾವು ಶಿಲುಬೆ ಮೇಲೆ ದೇವರು ಮಾತನಾಡಿದ 7 ಮಾತುಗಳನ್ನು ಅಧ್ಯಯನ ಮಾಡಿಕೊಳ್ಳೋಣ, ಅವುಗಳನ್ನು ನೋಡಿಕೊಳ್ಳೋಣ. ಯಾಕಂದರೆ ಆ 7 ಮಾತುಗಳು ಬಹಳ ಅದ್ಭುತವಾದ ರೀತಿಯಲ್ಲಿ ನಮಗೆ ದೇವ್ರ ವಾಕ್ಯವನ್ನು ಕಲಿಸಿಕೊಡ್ತದೆ. ಯಾಕಂದರೆ ಆತನ ಒಂದೊಂದು ಮಾತು ನಮ್ಮ ಜೀವಿತವನ್ನು ಬದಲಾವಣೆ ಮಾಡಲು ಶಕ್ತವಾಗಿದೆ ಪ್ರೇಯರೆ. ನಮಗೆ ಗೊತ್ತು, ಕ್ರಿಸ್ತನ ಶಿಲುಬೆ ನಮ್ಮನ್ನು ನರಕ ಪಾತ್ರರಾದ ನಮ್ಮನ್ನು ಪರಲೋಕದ ಭಾವರನ್ನಾಗಿ ಮಾಡಿದಂಥ ಒಂದು ದೊಡ್ಡ ಅದ್ಭುತವಾದ ಸಂಗತಿಯನ್ನು ನಾವು ನೋಡ್ತೇವೆ. ಯಾವಾಗ ಕ್ರಿಸ್ತನ ಶಿಲುಬೆ ನಮ್ಮ ಜೀವಿತದಲ್ಲಿ ಕೆಲಸ ಮಾಡಲು ಆರಂಭಿಸ್ತದೋ ನಮ್ಮ ಜೀವಿತ ಅದು ಬದಲಾವಣೆಯ ರೀತಿಯಲ್ಲಿ ಇರ್ತದೆ ಪ್ರೇಯರೆ. ಆ ಕಾರಣ ಇವತ್ತು ನಾವು ದೇವರು ಆ ಒಂದು ಪಟ್ಟಂಥ ಶ್ರಮೆ ಸಂಕಟಗಳನ್ನು ನೋಡಿಕೊಳ್ಳೋಣ. ಶಿಲುಬೆಯ ಮಾತುಗಳಲ್ಲಿ ಮೊದಲನೇ ಮಾತು ಅದು ಲೂಕನ್ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ಸೊ ನಾನು 37ನೇ ವಚನದಿಂದ ಓದಲು ಮನಸ್ಸು ಮಾಡ್ತೀನಿ. ಲೂಕನ್ ಬರೆದ ಸುವಾರ್ತೆ 23ನೇ ಅಧ್ಯಾಯ 37ನೇ ವಚನ. ಆತನ ಸಂಗಡ ಕೊಲ್ಲುವುದಕ್ಕಾಗಿ ದುಷ್ಕರ್ಮಿಗಳಾಗಿದ್ದ ಬೇರೆ ಇಬ್ಬರನ್ನು ತೆಗೆದುಕೊಂಡು ಹೋದರು. ಅವರು ಕಪಾಲ ಎಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಆತನನ್ನು ಆ ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು. ಒಬ್ಬನನ್ನು ಆತನ ಬಲಗಡೆಯಲ್ಲಿ, ಒಬ್ಬನನ್ನು ಆತನ ಎಡಗಡೆಯಲ್ಲಿ ಹಾಕಿದರು. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದರು. ಆಮೇಲೆ ಆತನ ಬಟ್ಟೆಗಳನ್ನು ಪಾಲು ಮಾಡಿ ಚೀಟು ಹಾಕಿದರು. ಪ್ರಿಯರೇ, ಮೊದಲನೇ ಮಾತು 34ನೇ ವಚನದಲ್ಲಿ ಈ ರೀತಿಯ, ತಂದೆಯೇ, ಅವರು ಏನು ಮಾಡ್ತಾ ಇದ್ದಾರೋ ಅವರು ಅರಿಯರು, ಅವರನ್ನು ಕ್ಷಮಿಸು ಅಂತ ದೇವರು ಒಂದು ಮಾತು ಮಾತಾಡ್ತಾರೆ. ಯಾಕೆ ದೇವರು ಮೊದಲನೇ ಮಾತು ಅದು ಶಿಲುಬೆ ಮೇಲೆ ಹೇಳ್ತಾರೆ ಈ ರೀತಿಯಾಗಿ, ತಂದೆಯೇ, ಅವರು ಏನು ಮಾಡ್ತಾ ಇದ್ದಾರೋ ಅವರು ಅರಿಯರು, ಅವರನ್ನು ನೀನು ಕ್ಷಮಿಸು ಅಂತ ನೋಡುವಾಗ ಅದು ದೊಡ್ಡ ಸಂಗತಿ ಪ್ರಿಯರೇ. ನೋಡ್ರಿ, ದೇವರು ಅಂದರೆ ಯೇಸುವೇ ದೇವರು. ಈ ದೇವರು ತಂದೆಗೆ ಇಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಏನಂತಂದರೆ, ದೇವರೇ, ತಂದೆಯೇ, ಅವರು ಏನು ಮಾಡ್ತಾ ಇದ್ದಾರೋ ಅವರು ಅರಿಯರು. ಯಾಕಂದರೆ ಅವರು ಒಂದು ಪಾಪಕ್ಕೆ ಒಳಗಾಗಿದ್ದಾರೆ. ಆ ಕಾರಣ ಅವರು ನನಗೇನು ಮಾಡ್ತಾ ಇದ್ದಾರೋ ಅರಿಯರು. ಅವರು ಈ ಲೋಕದಲ್ಲಿ ತಮ್ಮ ಸಹೋದರರಿಗೆ ಏನು ಮಾಡ್ತಾ ಇದ್ದಾರೋ ಅರಿಯರು ಅನ್ನೋ ಮನೋಭಾವದಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ ಪ್ರೇರೆ. ದೇವರಿಗೆ ಅಲ್ಲಿ ಈ ಮಾತನ್ನು ಮಾತಾಡುವುದು ಅಷ್ಟು ಸುಲಭವಾದ ಮಾತಲ್ಲ. ಯಾಕಂದರೆ ಯೇಸುವನ್ನು ಅವರು ಶಿಲುಬೆ ಮೇಲೆ ಹಾಕಿದರು. ಶಿಲುಬೆಗೆ ಹಾಕುವುದಕ್ಕಿಂತ ಮುಂಚೆ ಯೇಸುವಿಗೆ ಕೊರಡೆ ಪೆಟ್ಟನ್ನು ಕೊಟ್ಟಿದ್ದರು ಪ್ರೇರೆ. ಒಂದು ಕಡಿಮೆ 39 ಹೊಡೆತವನ್ನು ದೇವರು ಹಾಕಿದ್ರು, ಅಲ್ಲಿ ಹೊಡೆದಿದ್ರು ಯೇಸುವಿಗೆ. ಅಂಥ ಒಂದು ಕಷ್ಟ ಅಲ್ಲಿ ಯೇಸು ಅನುಭವಿಸ್ಬೇಕಾಗಿತ್ತು. ಆತನ ದೇಹದ ಮೇಲೆ ಎಲ್ಲ ಕೊರಡೆ ಏಟುಗಳ ಒಂದು 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 ವಿಚಾರಗಳನ್ನು ನಾವು ನೋಡುವಾಗ, ಒಂದು ಇಂಪ್ಯಾಕ್ಟನ್ನು ನೋಡುವಾಗ ಅದು ಬಹಳ ಕಷ್ಟಕರವಾದ ಸಂಗತಿ ಪ್ರೇರೆ. ದೇಹದಲ್ಲೆಲ್ಲ ರಕ್ತ ಅವ್ರಿಗೆ ಬರ್ತಾ ಇತ್ತು, ಮಾಂಸದ ಮೇಲೆ ಮಾಂಸ ಇರ್ತಿದ್ದಿಲ್ಲ, ಅದೆಲ್ಲ ಹರಿದ್ಬಿಟ್ಟಿತ್ತು ಪ್ರೇರೆ.
ನಾವು ಸ್ವಲ್ಪ ಒಂದ್ಸರಿ ಬಿದ್ದರೆ ಸಾಕು ನಮಗೆ ತಡ್ಕೊಳ್ಳಿಕ್ಕಾಗಲ್ಲ. ಅದರಲ್ಲಿ ಯೇಸುವಿಗೆ ಕಂಟಿನ್ಯೂಯಸ್ಲಿ ಟಾರ್ಚರ್ ಆಗಿ ದೇವರು ಹೋಗ್ತಾಯಿದ್ರು. ಆ ಸಮಯದಲ್ಲಿ ಶಿಲ್ಬೆ ಮೇಲೆ ನೋಡುವಾಗ 2 ಕೈಗಳಿಗೆ ಮೊಳೆಯನ್ನು ಹೊಡೆದಿದ್ದಾರೆ, ಕಾಲುಗಳಿಗೆ ಮೊಳೆಯನ್ನು ಹೊಡೆದಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲೂ ಸಹ ಯೇಸು ಒಂದು ಮಾತು ಹೇಳ್ತಾ ಇದ್ದಾರೆ, ತಂದೆಯಾದ ದೇವರೇ, ಅವ್ರು ಏನು ಮಾಡ್ತಾ ಇದ್ದಾರೋ ಅವರು ಅರಿಯರು. ಪ್ರಿಯರೇ, ದೇವರು ನಮಗೆ ಯಾವ ಮಟ್ಟಕ್ಕೆ ಒಂದು ಸಮಾಧಾನ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ಕಲಿಸ್ಕೊಡ್ತಾ ಇದ್ದಾರೆ. ಪ್ರಿಯರೇ, ಇದನ್ನು ನಾನು ನೋಡಿಕೊಳ್ಳುವಾಗ ಯೇಸು ಫಸ್ಟ್ ಈ 7 ಮಾತುಗಳನ್ನು ಕಡೆಯ ಪ್ರಾರ್ಥನೆ ಸಹ ಹೇಳ್ತಾರೆ, 7 ಕಡೆಯ ಪ್ರಾರ್ಥನೆ ಅಂತ. ಸೊ ಹೇಳುವಾಗ ಮೊದಲನೇ ಪ್ರಾರ್ಥನೆ ಅದು ದೇವರು ತಂದೆಗೆ ಮಾಡ್ತಾ ಇದ್ದಾರೆ, ತಂದೆಯೇ ಅವರನ್ನು ಕ್ಷಮಿಸು. ಪ್ರಿಯರೇ, ಮೊದಲು ದೇವರು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಫಸ್ಟು ನಮಗೋಸ್ಕರ ದೇವರು ಪ್ರಾರ್ಥನೆ ಮಾಡ್ತಾರೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯೇಸು ಏನಂತಂದರೆ ಅವರ ಪಾಪಗಳನ್ನು ಕ್ಷಮಿಸು. ಪ್ರಿಯರೇ, ಮೊದಲು ಅಲ್ಲಿ ಆದಿಕಾಂಡದಲ್ಲಿ ನೋಡುವಾಗ ನಾವು ಎಲ್ಲ ಪಾಪಗಳು ಅಲ್ಲಿಂದನೇ ಬಂದಿದ್ದು. ಮೊದಲು ಆದಾಮ ಮತ್ತು ಹವ್ವಳು ಮಾಡಿದ ಒಂದು ತಪ್ಪಿನಿಂದ ನಾವು ಶಾಪಗ್ರಸ್ತರು, ಪಾಪಿಗಳಾದೆವು. ಸೊ ಆ ಕಾರಣ ದೇವರು ಹೇಳ್ತಾ ಇದ್ದಾರೆ, ಅವ್ರೇನು ಮಾಡಿದ್ರು ಅರಿಯರು, ಇವತ್ತು ನಾವೇನು ಮಾಡಿದ್ವು ಅರಿಯರು ಸ್ವಾಮಿ, ಆ ಕಾರಣ ಅವ್ರನ್ನ ಕ್ಷಮಿಸು. ಯಾಕಂದರೆ ಯೇಸುವಿನಲ್ಲಿ ಯಾವುದೇ ರೀತಿಯಾದ ಪಾಪ ಇರಲಿಲ್ಲ. ಸೊ ಯೇಸು ಸ್ವಾಮಿ ತನಗೋಸ್ಕರ ಪ್ರಾರ್ಥಿಸುವ ಒಂದು ಕ್ಷಮಾಪಣೆಯ ಮನೋಭಾವನೆ ಬೇಕಾಗಿರಲಿಲ್ಲ ಯೇಸುವಿಗೆ. ಯಾಕಂತಂದರೆ ಕ್ಷಮಿಸು ಸ್ವಾಮಿ ನನ್ನನ್ನು ಅಂತ ಹೇಳೋ ಅವಶ್ಯಕತೆಯೇ ಇರಲಿಲ್ಲ. ಆ ಕಾರಣ ದೇವ್ರು ಹೇಳ್ತಾರೆ, ಯೇಸು ಅಲ್ಲಿ ಧೈರ್ಯದಿಂದ ಹೇಳ್ತಾರೆ ಏನಂದರೆ, ಅವರನ್ನು ಕ್ಷಮಿಸು ಸ್ವಾಮಿ, ಅವ್ರು ಏನು ಮಾಡ್ತಾ ಇದ್ದಾರೋ ಅವರು ಅರಿಯರು. ಮತ್ತು ಅದೇ ರೀತಿಯಾಗಿ ನಾವು ಮತ್ತಾಯನ ಸುವಾರ್ತೆಯಲ್ಲಿ ದೇವರು ಈ ರೀತಿ ಹೇಳ್ತಾರೆ, ನಾನು ನಿಮಗೆ ಹೇಳೋದೇನೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು. ಪ್ರೇರೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಅನ್ನುವ ಮಾತನ್ನು ಯೇಸು ಹೇಳುವುದಾದರೆ ಅದೇ ಮಾತನ್ನು ಯೇಸು ಇಲ್ಲಿ ನೆರವೇರಿಸಿದ್ದಾರೆ. ಶಿಲುಬೆಯ ಮೇಲೆ ಈ ಮಾತನ್ನು ಹೇಳೋ ಮೂಲಕ, ಈ ಮಾತನ್ನು ಹೇಳೋ ಪ್ರಕಾರ ಯೇಸು ತೋರಿಸಿದರು, ನನ್ನ ಮಾತು ಎಷ್ಟು ಮುಖ್ಯ, ನನ್ನ ಮಾತುಗಳನ್ನು ನಾನೇನು ಮಾತನಾಡಿದ್ದೇನೋ ಅದರಂತೆ ನಾನು ನಡ್ಕೊಂಡಿದ್ದೇನೆ. ಸೊ ಆ ಕಾರಣ ನಾವು ಸಹ ನಮ್ಮ ನೆರೆಯವರನ್ನು ಪ್ರೀತಿಸಬೇಕು ಪ್ರಿಯರೇ. ಸೊ ದೇವರು ಎಷ್ಟು ಅದ್ಭುತವಾಗಿ ಇಲ್ಲಿ ಈ ಮಾತನ್ನು ಮಾತಾಡಿದ್ದಾರೆ. ಅದನ್ನು ನಾವು ಇನ್ನೂ ಆಳವಾಗಿ ನೋಡಿಕೊಳ್ಳುವಾಗ ಅಲ್ಲಿ ಹಳೆ ಒಡಂಬಡಿಕೆಯ ಎಲ್ಲ ಪಾಪಗಳನ್ನು ಮತ್ತು ನಾವು ಮಾಡಿರುವ ಎಲ್ಲ ಪಾಪಗಳನ್ನು ದೇವ್ರ ಮುಂದೆ ತೆಗೆದುಕೊಂಡು ಹೋಗಿ ದೇವರ ಮುಂದೆ ಈ ರೀತಿ ಹೇಳ್ತಾ ಇದ್ದಾರೆ, ಏನಂದ್ರೆ ಸ್ವಾಮಿ ಅವ್ರನ್ನ ದಯಮಾಡಿ ಕ್ಷಮಿಸು ಸ್ವಾಮಿ, ಅವ್ರು ಏನು ಮಾಡಿದವರು ಅವರು ಅರಿಯರು. ಪ್ರಿಯರೇ, ಒಂದೇ ಒಂದು ಸೆಂಟೆನ್ಸ್ ಅದು ನಮ್ಮ ಪಾಪಗಳನ್ನು ಇಲ್ಲದಂತಾಗ ಮಾಡಿತು. ಅದು ಕ್ರಿಸ್ತನ ಪ್ರಾರ್ಥನೆ. ಅದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಈ ಕಾರಣ ದೇವರಲ್ಲಿ ಹೇಳ್ತಾರೆ ಅವರ ತಪ್ಪನ್ನು ಕ್ಷಮಿಸುವಂಥ ಮೊದಲನೇ ಮಾತು. ಮತ್ತು ಎರಡನೇ ಮಾತನ್ನು ನಾವು ನೋಡಿಕೊಳ್ಳುವಾಗ ಅಲ್ಲಿ ಒಂದು ಸನ್ನಿವೇಶವಿದೆ. ಸೊ ಯೇಸುವಿನ ಹತ್ರ ಒಬ್ಬ ಬಲಗಡೆಯಲ್ಲಿ ಒಬ್ಬ ವ್ಯಕ್ತಿ, ಎಡಗಡೆಯಲ್ಲಿ ಒಬ್ಬ ವ್ಯಕ್ತಿ, ಇಬ್ಬರು ವ್ಯಕ್ತಿಗಳು ಅವರು ಕಳ್ಳರಾಗಿದ್ದಾರೆ. ಅವರು ನಾವು ರೀತಿ ಹೇಳುವಾಗ ಒಂದು ಕ್ರಿಮಿನಲ್ಸ್ ಆಗಿದ್ದಾರೆ. ಅವರ ಮಧ್ಯದಲ್ಲಿ ಯೇಸುವನ್ನು ಸಹ ಹಾಕಿದ್ದಾರೆ. ಒಂದು ಕ್ರಿಮಿನಲ್ ರೀತಿಯಲ್ಲಿ ಯೇಸುವನ್ನು ಅವರು ನೋಡ್ತಾ ಇದ್ರು. ಅವ್ರು ನೋಡುವಾಗ ಅಲ್ಲಿ ಅದೇ ಲೂಕನ ಸುವಾರ್ತೆ 23ನೇ ಅಧ್ಯಾಯ 39ನೇ ವಚನ ನಾವು ನೋಡುವಾಗ ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೊ, ನಮ್ಮನ್ನೂ ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೇವನು ಅವನನ್ನು ಗದರಿಸಿದನು. ಪ್ರಿಯರೇ, ಇಲ್ಲಿ ನೋಡಬೇಕು, ನಾವು ಮೊದಲು ಒಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ದೇವೆ. ಆ ವ್ಯಕ್ತಿ ವಿಷಯದಲ್ಲಿ ಸತ್ಯವಾದ ಈ ರೀತಿ ಬರೆಯಲ್ಪಟ್ಟಿದೆ, ಏನಂತಂದರೆ, ತೂಗು ಹಾಕಿದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ. ನೋಡ್ರಿ ಪ್ರಿಯರೇ, ಆತನ ದೂಷಿಸುವುದಂದ್ರೆ ಏನು ಗೊತ್ತು? ನೀನು ಬರಬೇಕಾದ ಕ್ರಿಸ್ತನಲ್ಲವೋ, ಹಾಗಾದರೆ ನೀನು ರಕ್ಷಿಸ್ಕೋ, ನಮ್ಮನ್ನು ರಕ್ಷಿಸು. ಪ್ರಿಯರೇ, ಇದೇ ರೀತಿಯಾಗಿ ನಮ್ಮ ಪ್ರಾರ್ಥನೆಯೂ ಇರ್ತದೆ. ಎಷ್ಟೋ ಸಾರಿ ಇದೇ ರೀತಿಯಾಗಿರ್ತದೆ, ದೇವರೇ ನೀನೇ ದೇವರಲ್ವಾ, ಹಾಗಾದರೆ ಪ್ರತ್ಯಕ್ಷನಾಗು, ಹಾಗಾದರೆ ನನ್ನ ಜೀವಿತದಲ್ಲಿ ಇದನ್ನು ಮಾಡು, ಅದನ್ನು ಮಾಡು. ಪ್ರಿಯರೇ, ದೇವರು ನಮಗೋಸ್ಕರ ಎಷ್ಟೋ ಅದ್ಭುತಗಳನ್ನು ಮಾಡಲಿಕ್ಕೆ ಮನಸ್ಸುಳ್ಳವನಾಗಿದ್ದಾನೆ. ಆದರೆ ದೇವರಿಗೆ ನಾವು ಎಂದಿಗೂ ಪ್ರಶ್ನಿಸಬಾರದು ಪ್ರಿಯರೇ. ಸೊ ಆ ಕಾರಣ ಈತನು ದೇವರನ್ನ ದೂಷಿಸಿದ್ನು ಅಂತ ಹೇಳ್ತದೆ. ಸೊ ಅಲ್ಲಿರುವಂಥ ಇನ್ನೊಬ್ಬ ವ್ಯಕ್ತಿ, ಅಂದರೆ ಇನ್ನೊಬ್ಬ ದುಷ್ಕರ್ಮಿ, ಆತನು ಈ ರೀತಿ ಹೇಳ್ತಾನೆ, ಇವನ ಮಾತುಗಳನ್ನು ಕೇಳ್ರಿ. ಅವನನ್ನು ಗದರಿಸಿ 40ನೇ ವಚನ, ನೀನು ಇದೇ ದಂಡನೆಯಲ್ಲಿರುವಾಗಲೂ
ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ. ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅದೇ ಅಲ್ಲದೇನೂ ಮಾಡಲಿಲ್ಲ ಎಂದು ಹೇಳಿ. ಪ್ರಿಯರೇ, ನೋಡ್ರಿ, ಎರಡನೇ ವ್ಯಕ್ತಿ, ಈತನು ದೇವರ ವಿಷಯದಲ್ಲಿ ಒಂದು ಕನಿಕರ ಪಟ್ಟಿದ್ದಾನೆ. ದೇವರ ವಿಷಯವನ್ನು ಆತನು ಈ ರೀತಿ ಹೇಳ್ತಾ ಇದ್ದಾನೆ, ನಾವಾದರೂ ತಪ್ಪಿಗಸ್ತರೆ, ನಾವಾದರೆ ತಪ್ಪು ಮಾಡಿದ್ದೇವೆ, ಆದರೆ ಈ ವ್ಯಕ್ತಿ ಅಲ್ಲದೇನೂ ಮಾಡಲಿಲ್ಲ, ಆದರೂ ಆತನು ದಂಡನೆಗೆ ಒಳಗಾಗಿದ್ದಾನೆ. ಪ್ರಿಯರೇ, ಆ ಶಿಲುಬೆ ಮೇಲೆ ಅವನೂ ಸಹ ಅಂಥದ್ದೇ ಕಷ್ಟವನ್ನು ಅನುಭವಿಸ್ತಿದ್ದಾನೆ. ಅಂಥದರ ಮಧ್ಯದಲ್ಲಿ ಆತನು ಕ್ರಿಸ್ತನ ಬಳಿಗೆ ದೃಷ್ಟಿಸಿ ಕ್ರಿಸ್ತನಲ್ಲಿರುವಂಥ ಆ ದೈವತ್ವ, ಕ್ರಿಸ್ತನಲ್ಲಿರುವಂಥ ಆ ದೇವರ ವಿಷಯಗಳನ್ನು ಆತನು ಕಂಡುಕೊಂಡನು. ಪ್ರಿಯರೇ, ಆತನು ಈ ರೀತಿಯಾಗಿ ನೋಡ್ತಾನೆ, ಹೌದು, ನಾವಾದರೂ ತಪ್ಪು ಮಾಡಿದ್ದೇವೆ, ನಮಗೆ ಆಗುವ ದಂಡನೆ ಅದು ಆಗಲೇಬೇಕು, ಆದರೆ ಈ ವ್ಯಕ್ತಿ ಆದರೂ ಏನೂ ಮಾಡಲಿಲ್ಲ. ಪ್ರಿಯರೇ, ಯಾಕಂದರೆ ಆ ಸಮಯದಲ್ಲಿ ಕ್ರಿಸ್ತನು 3.5 ವರ್ಷ ಸೇವೆ ಮಾಡಿದರು. 3.5 ವರ್ಷ ಸೇವೆ ಮಾಡುವಾಗ ಅದ್ಭುತಗಳ ಮೇಲೆ ಅದ್ಭುತ, ಸತ್ತವರನ್ನ ಬದುಕಿಸಿದರು. ಯೇಸು ಸಮುದ್ರ ಮೇಲೆ ನಡೆದರು. ಅಲ್ಲಿರುವಂಥ ಆ ಒಂದು ಯೆರೂಸಲೇಮಿನಲ್ಲಿ ಆಗಲಿ, ಯೂದಾಯಗಳಲ್ಲಾಗಲಿ, ಈ ಗಲಿಲಾಯದಲ್ಲಾಗಲಿ ಎಲ್ಲಿ ಕೇಳಿದರೂ ಯೇಸು ಒಬ್ಬ ಫೇಮಸ್ ವ್ಯಕ್ತಿ ಆಗಿದ್ದಾರೆ. ಎಲ್ಲರಿಗೂ ಗೊತ್ತಂಥ ವ್ಯಕ್ತಿ. ಆದರೂ ಅಂಥದ್ರೊಳಗೆ ಎಷ್ಟೋ ಜನರು ಯೇಸುವನ್ನು ದೂಷಿಸಿದ್ರು, ಯೇಸುವನ್ನು ಬಹಳ ಹೀನಾಯವಾಗಿ ವಿಚಾರ ಮಾಡಿದರು. ಪ್ರಿಯರೇ, ಆದರೆ ಈ ಕಳ್ಳನು ಅಥವಾ ಈ ದುಷ್ಕರ್ಮಿಯು ಶಿಲುಬೆಯ ಮೇಲೆ ಈ ರೀತಿ ಹೇಳ್ತಾ ಇದ್ದಾನೆ, ಈ ವ್ಯಕ್ತಿ ಅಲ್ಲದೇನೂ ಮಾಡದೇನು. ಪ್ರಿಯರೇ, ಸೂಕ್ಷ್ಮ ರೀತಿಯಾಗಿ ಆತನು ಕರ್ತನನ್ನು ನೋಡ್ತಾ ಇದ್ದನು ಆ ಶಿಲುಬೆ ಮೇಲೆ ಇದ್ದಾಗಲೂ. ಆ ಕಾರಣ ಆತನ ಮಾತುಗಳನ್ನು ನೋಡ್ರಿ, ಅದು ಹೇಳ್ತಾರೆ ಏನಂದರೆ, ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದೇ ಹೊರಗಡೆ ಬರುತ್ತದೆ. ಸೊ ಈತನ ಮನಸ್ಸಿನಲ್ಲಿ ಅದು ಕ್ರಿಸ್ತನ ವಿಷಯವನ್ನು ಆತನು ನೋಡ್ಕೊಂಡಿದ್ದನು. ಆತನು ಅಲ್ಲಿ ಅನಲೈಸ್ ಮಾಡ್ತಾ ಇದ್ನು. ಅದು ಏನಂತಂತಂದರೆ, ನಾನು ಮಾಡಿದ್ದು ತಪ್ಪೇ, ಆದರೆ ಈತನ ಏನು ಮಾಡಿದ್ನು, ಸತ್ತವರನ್ನ ಎಬ್ಬಿಸಿದನು, ಕುರುಡರಿಗೆ ಕಣ್ಣನ್ನು ಕೊಟ್ಟನು, ಕುಂಟರಿಗೆ ಕಾಲನ್ನು ಕೊಟ್ಟನು. ಅಯ್ಯೋ, ದೇವ್ರ ವಿಷಯಗಳನ್ನು ಊರಿಗೆಲ್ಲ ಜನರಿಗೆಲ್ಲ ಸಾರಿ ಹೇಳಿದನು. ಪರಲೋಕದಿಂದ ಊಟವನ್ನು ತರಿಸಿದಂಥ ದೇವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾನಲ್ಲ ಅಂಥೇಳಿ ಆತನು ಈ ವಿಷಯಗಳನ್ನು ಮಾತನಾಡಿದ. ಈ ವಿಷಯಗಳನ್ನು ಮಾತನಾಡುವಾಗ ಮುಂದೆ ನೋಡ್ಕೊಳ್ರಿ, 47ನೇ ವಚನದಲ್ಲಿ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಪ್ರಿಯರೇ, ಇದು ಒಂದು ಅದ್ಭುತವಾದ ಮಾತು, ಆ ಕಳ್ಳನಿಂದ ಬಂದಂಥ ಅದ್ಭುತವಾದ ಮಾತು ಅಂತ ನಾನು ಹೇಳ್ತೇನೆ. ಯಾಕಂತಂದರೆ ಕಳ್ಳನು ಇಲ್ಲಿ ದೇವರ ಭಯವನ್ನು ತೋರಿಸ್ತಾ ಇದ್ದಾನೆ ಮತ್ತು ದೇವರ ಬಳಿ ಆತನು ಕ್ಷಮಾಪಣೆಯನ್ನು ಮಾತಾಡ್ತಾ ಇದ್ದಾನೆ. ನಾನಾದರೂ ತಪ್ಪು ಮಾಡಿದ್ದೇನೆ, ಆದರೆ ಈತನೇನೂ ಮಾಡಲೇ ಇಲ್ಲ. ಮತ್ತು ಎರಡನೇದಾಗಿ ಈತನು ಹೇಳ್ತಾನೆ, ಯೇಸುವೇ. ಆತನ ಮಾತು ನೋಡ್ರಿ, ಯೇಸುವೇ. ಯೇಸುವೇ ಅಂದರೆ ದೇವರೇ. ಇನ್ನು ಒಂದು ಇಂಗ್ಲೀಷ್ ಟ್ರಾನ್ಸ್ಲೇಷನಲ್ಲಿ ಈ ರೀತಿ ಹೇಳ್ತದೆ, ಅದು KJVಯಲ್ಲಿ ಲಾರ್ಡ್. ಲಾರ್ಡ್ ಅಂದರೆ ಒಡೆಯನೇ. ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೊ. ವಾವ್, ಎಂಥ ಒಂದು ಅದ್ಭುತವಾದ ಸ್ಟೇಟ್ಮೆಂಟ್ ಆತನು ಮಾತಾಡ್ತಾ ಇದ್ದಾನೆ. ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನ ನೆನೆಸಿಕೊ. ಆತನು ಹೇಳಲಿಲ್ಲ, ಯೇಸುವೇ ನೀನೇ ದೇವರು, ಹಾಗಾದರೆ ನನಗೆ ಬಿಡುಗಡೆ ಕೊಡು ಅಂತ ಮಾತನಾಡಲಿ. ಆತನು ಹೇಳಿದ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಹಿಂತಿರುಗಿ ಬರುವಾಗ ನಾನು ನೆನೆಸ್ಕೊ. ಅಂದರೆ ಆತನು ಕ್ರಿಸ್ತನ ಎರಡನೇ ಬರೋಣದ ವಿಷಯದಲ್ಲಿ ಮಾತನಾಡ್ತಾ ಇದ್ದಾನೆ. ಪ್ರೇರೆ, ಈ ಮಾತಿನಿಂದ ನಮಗೆ ಒಂದು ಅರ್ಥ ಆಗ್ತದೆ, ಏನಂದರೆ ಈ ಕಳ್ಳನು ಕ್ರಿಸ್ತನನ್ನು ಅಲ್ಲಿ ಅನಲೈಸ್ ಯಾಕಂದರೆ ನಾನು ಅನ್ಕೊತೇನೆ ಅಲ್ಲಿ ಕ್ರಿಸ್ತನೊಟ್ಟಿಗೆ ಇವರು ಸಹ ಹಾದು ಬರ್ತಾಯಿದ್ರು, ಇವ್ರಿಗೂ ಸಹ ದಂಡನೆಗಳು ವಿಧಿಸಲ್ಪಡ್ತಾ ಇತ್ತು. ಕ್ರಿಸ್ತನ್ಗೆ ಏನಾಗ್ತಾ ಇತ್ತು, ಈ ಕಳ್ಳನು ಆ ಶಿಲ್ಬೆ ಮೇಲೆ ಇಟ್ಕೊಂಡು ನೋಡ್ತಾ ಇದ್ದನು. ಅಲ್ಲಿ ನಡೆಯುವಂಥ ಎಲ್ಲ ಸಂಗತಿಗಳು ಅವ್ರ ಕಿವಿಗೆ ಬೀಳ್ತಾ ಇತ್ತು. ಈ ಕಾರಣ ಆತನು ಕ್ರಿಸ್ತನನ್ನು ಅನಲೈಸ್ ಮಾಡುವಾಗ ಅವನಿಗೆ ಅದು ಪ್ರಕಟವಾಯ್ತೇನೆಂದರೆ, ಈತನೇ ಬರಬೇಕಾದ ಮೆಸ್ಸಿಯ, ಈತನೇ ನಮಗೆ ಬರಬೇಕಾದ ಮೆಸ್ಸಿಯ. ಆ ಕಾರಣ ಅವನು ಹೇಳ್ತಾನೆ ಏನಂದರೆ, ನೀನು ನಿನ್ನ ರಾಜ್ಯವನ್ನು ಹಿಂತಿರುಗಿ ಬರುವಾಗ ನನ್ನನ್ನು ನೆನೆಸಿಕೊ. ಪ್ರಿಯರೇ, ಎಂಥ ಅದ್ಭುತವಾದ ಸ್ಟೇಟ್ಮೆಂಟ್. ಈ ವಿಷಯದಲ್ಲಿ ಏನಂತಂದರೆ ಅಲ್ಲಿ ಅದ್ಭುತವಾದ ಬಲವಾದ ನಂಬಿಕೆಯ ಮಾತನ್ನು ಆತನು ಮಾತಾಡ್ತಾ ಇದ್ದಾನೆ. ಯೇಸುವೆ ಎನ್ನುವಾಗ ಒಂದು ನಂಬಿಕೆ, ನೀನು ಹಿಂತಿರುಗಿ ಬರುವಾಗ
ನನ್ನನ್ನು ನೆನೆಸ್ಕೊ ಅಂದರೆ ಅದು ಅದ್ಭುತವಾದ ನಂಬಿಕೆ ಪ್ರೇರೆ. ಯಾಕಂದರೆ ಇವತ್ತು ನಮ್ಮ ಕ್ರಿಶ್ಚಿಯನ್ಸ್ ಮಧ್ಯದಲ್ಲಿ ಎಷ್ಟೋ ಜನರಿಗೆ ಕ್ರಿಸ್ತನು ಹಿಂತಿರುಗಿ ಬರುವನೆನ್ನುವ ನಂಬಿಕೆನೇ ಇಲ್ಲ. ಯೇಸು ಬಂದಾಗ ನೋಡಿಕೊಳ್ಳೋಣ ಅನ್ನೋ ಮಾತುಗಳನ್ನು ಸಹ ನಾವು ಕೇಳ್ತೇವೆ ಪ್ರೇರೆ. ಆದರೆ ಸತ್ಯವಾದ ಒಂದು ಹೇಳ್ತದೆ ಏನಂತಂದರೆ, ನಂಬಿಕೆಯಿಂದಲೇ ದೇವರನ್ನು ಮೆಚ್ಚಿಸುವುದ ಸಾಧ್ಯ. ಈ ವ್ಯಕ್ತಿ ಅಲ್ಲಿ ದೇವರ ಮುಂದೆ ತನ್ನ ನಂಬಿಕೆಯನ್ನು ಪ್ರಕಟಪಡಿಸಿದನು ಮತ್ತು ನಂಬಿಕೆಯಿಂದ ದೇವರನ್ನು ಮೆಚ್ಚಿಸೋದು. ಯಾವ ಮಟ್ಟಕ್ಕೆ ಆ ನಂಬಿಕೆ ಇತ್ತಂತಂದರೆ, ನೀನು ಹಿಂತಿರುಗಿ ನಿನ್ನ ರಾಜ್ಯವನ್ನು ಪಡೆದಾಗ, ಅಂದರೆ ನೀನು ರಾಜನಾಗಿ ಈ ಲೋಕಕ್ಕೆ ತಿರುಗಿ ಬರ್ತಿ, ನೀನು ಬರುವಾಗ ನನ್ನನ್ನು ನೆನೆಸ್ಕೊ. ಅಂದರೆ ಆತನು ಎರಡನೇ ಬರೋಣ ವಿಷಯದಲ್ಲಿ ಸಹ ನಂಬಿದ್ದನು ಪ್ರೇರೆ. ಸೊ ನಾವು ನಮ್ಮ ಜೀವಿತದಲ್ಲಿ ಸಹ ಕ್ರಿಸ್ತನ ಎರಡನೇ ಬರೋಣ ವಿಷಯದಲ್ಲಿ ಬಹಳ ಸೀರಿಯಸ್ ಆಗಿ ಇರಬೇಕು. ನಾವು ನಂಬಬೇಕು ಕ್ರಿಸ್ತನು ಬರೋದು ಖಚಿತ ಮತ್ತು ಆತನು ಬರುವಾಗ ನಾವೆಲ್ಲರೂ ಆತನ ಮಕ್ಕಳಾಗಿ ಆತನ ಮಹಿಮೆಯಲ್ಲಿ ನಾವಿರೋರು ಸತ್ಯ ಪ್ರೇರೆ. ಯಾರು ನಂಬ್ತಾರೋ, ಯಾರು ಆ ವಿಷಯನ ಕಲೀಲಿಕ್ಕೆ ಮನಸ್ಸು ಮಾಡ್ತಾರೋ, ಆ ಕಾರಣ ಪ್ರೇರೆ ನಾವು ನೋಡ್ತೇವೆ. ಈ ಸ್ವಾಮಿ ಒಂದು ಸನ್ನಿವೇಶವನ್ನು ಹೇಳ್ತಾರೆ. ಏನಂತಂದರೆ, ಅಲ್ಲಿ ಇರುವಂಥ ಆ ಸ್ತ್ರೀಯರ ಬಳಿಯಲ್ಲಿ ಎಣ್ಣೆ ಇಟ್ಕೊಂಡಂಥ ಸ್ತ್ರೀಯರು, ಎಣ್ಣೆ ಇಲ್ಲದಂಥ ಸ್ತ್ರೀಯರು ಪ್ರೇರೆ. ಆ ಕನ್ಯರ ವಿಷಯದಲ್ಲಿ ಯೇಸು ಮಾತಾಡ್ತಾರೆ. ಅವರು ಬಳಿಯಲ್ಲಿ ಎಣ್ಣೆ ಇದ್ದಂಥವ್ರನ್ನ ದೇವರು ಬಂದು ಕರೆದುಕೊಂಡು ಹೋಗ್ಬಿಟ್ನು. ಆದರೆ ಯಾರ ಹತ್ರ ಎಣ್ಣೆ ಖಾಲಿಯಾಗಿತ್ತು ಅವ್ರು ತರಲಿಕ್ಕೆ ಹೋಗಿದ್ರು, ಅವ್ರು ಅಲ್ಲೇ ಉಳ್ಕೊಂಡ್ಬಿಟ್ರು ಪ್ರೇರೆ. ಅದೇ ರೀತಿಯಾಗಿ ನಾವು ಸಹ ದೇವ್ರ ವಾಕ್ಯಕ್ಕೆ ಗಮನ ಕೊಡದೆ ಹೋದರೆ, ಕ್ರಿಸ್ತನ ವಿಷಯದಲ್ಲಿ ಹೆಚ್ಚು ಲಕ್ಷ್ಯ ಕೊಡದೆ ಹೋದರೆ, ಒಂದು ದಿವಸ ಬರ್ತದೆ ಅದು ಆಕಾಶದಲ್ಲಿ ಪಕ್ಕನೆ ಪ್ರೇರೆ ನೀವು ನೆನೆಸದ ರೀತಿಯಲ್ಲಿ ಆತನು ಬರುವುದು ಹೇಗಂತೆ, ಕಳ್ಳನು ಬರುವಂತೆ ಬರ್ತಾನಂತೆ. ಆತನು ಬರುವುದು ಹೇಗೆ, ಪಕ್ಕನೆ. ಇವತ್ತು ನಾವು ವೆರಿ ಬ್ಯುಸಿ. ನಾವು ಇಷ್ಟು ಬ್ಯುಸಿ ಅಂತಂದರೆ ನಮ್ಮೊಳಗೆ ಕ್ರಿಸ್ತನ ಬಳಿಗೆ ಸಮಯ ಕೊಡೋದಕ್ಕೇ ಸಮಯ ಇಲ್ಲ. ಆದರೆ ಇವತ್ತು ನಾವು ನಮ್ಮ ಮನೆಯಲ್ಲಿರುವಂಥ ಟಿ ವಿಗೆ ತುಂಬ ಲಕ್ಷ್ಯ ಕೊಡ್ತೇವೆ. ನಮ್ಮ ಮೂವೀಸ್ ನೋಡ್ರಿ, ನಾವು ನೋಡುವಂಥ ಒಂದು ಮೂವೀಸ್ ನೋಡ್ರಿ, 3 ತಾಸು 4 ತಾಸು ನೋಡ್ತೇವೆ. ಈಗಂತೂ ಕೆಲವೊಬ್ಬರು ಆ ಸೀರೀಸಸ್ ಬಂದಿದೆ, ಆ ಸೀರೀಸಲ್ಲಿ ಮುಳುಗಿ ಹೋಗಿರ್ತಾರೆ ಅಲ್ಲಿ ಪ್ರೇರೆ. ಆದರೆ ದೇವ್ರು ಯಾವಾಗ ಬರ್ತಾನೋ ಗೊತ್ತಿಲ್ಲ. ಅಲ್ಲಿ ಸಮಯ ಹೆಚ್ಚು ಕಳೆಯೋದಕ್ಕಿಂತ ದೇವರ ವಿಷಯದಲ್ಲಿ ಹೆಚ್ಚು ಸಮಯ ಕಳೆಯೋಣ. ಈ ಸಮಯ ದೇವರ ಮುಂದೆ ಬಂದು ಆತನ ಸನ್ನಿಧಾನದಲ್ಲಿ ನಾವು ಎಷ್ಟು ಸಮಯ ಕಳಿತೀವೋ ಅಷ್ಟು ದೇವರ ಮಹಿಮೆಯಲ್ಲಿ ನಾವು ಪಾಲ್ಗೊಳ್ತೇವೆ ಪ್ರೇರೆ. ದೇವರನ್ನು ಅನುಭವಿಸಲು ನಮಗೆ ದೇವರು ಕೊಡುವಂಥ ಒಂದು ಅವಕಾಶ. ಸೊ ಮುಂದೆ ನೋಡ್ರಿ, ಆತನು ಮಾತನಾಡಿದ ಮೇಲೆ ಇನ್ನೂ ಒಂದು ಅದ್ಭುತವಾದ ಸಂಗತಿ ಆಗ್ತದೆ. ಅದಕ್ಕೆ ಯೇಸು ಹೇಳ್ತಾರೆ, ಅದಕ್ಕೆ ಯೇಸು 43ನೇ ವಚನ, ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳ್ತೇನೆ. ಪ್ರೇರೆ, ಈ ಮಾತನ್ನು ನಾವು ಬಹಳವಾಗಿ ಗಮನಿಸಬೇಕು. ಯಾಕಂದರೆ ಯೇಸು ಈ ರೀತಿ ಹೇಳ್ತಾರೆ ಏನಂತಂದರೆ, ಈ ಹೊತ್ತೇ, ರೈಟ್ ನಾವ್ ನೀನು ಈ ಸಮಯದಲ್ಲಿ ಪರದೇಶಿಯಲ್ಲಿ ನನ್ನೊಟ್ಟಿಗಿರುವೆ. ಪ್ರೇರೆ, ಇದನ್ನು ನಾವು ಒಂದು ಸ್ವಲ್ಪ ಇಲ್ಲಿ ನೋಡ್ಕೊಳ್ಬೇಕು. ಮೊದಲನೇ ಮಾತಿನಲ್ಲಿ ಯೇಸು ಈ ರೀತಿ ಹೇಳ್ತಾರೆ ಏನಂತಂದರೆ, ತಂದೆಯೇ ಅವರೇನು ಮಾಡೋರು ಅವರನ್ನು ಕ್ಷಮಿಸು, ಅವರು ಅರಿಯರು. ಇಲ್ಲಿ ಎರಡನೇ ಮಾತು ನೋಡುವಾಗ ಅಲ್ಲಿ ದೇವರು ತಿರುಗಿ ಮತ್ತೆ ಅವ್ರನ್ನ, ಈ ತಂದೆಯೇ ಈ ಕಳ್ಳನನ್ನು ಕ್ಷಮಿಸು, ಇವನು ಒಳ್ಳೆಯ ರೀತಿಯಿಂದ ನನಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಈತನಲ್ಲಿ ನಂಬಿಕೆ ಉಂಟು, ಅದೇನು ಮಾತಾಡಿಲ್ಲ. ಯಾಕಂದರೆ ಯೇಸು ಶಿಲುಬೆ ಮೇಲೆ ನಮ್ಮ ಪಾಪಗಳನ್ನು ಹೊತ್ತುಕೊಂಡಿದ್ದರು. ಅಲ್ಲಿ ಕ್ಷಮಾಪಣೆ ಆಲ್ರೆಡಿ ನಮ್ಮ ಮೇಲೆ ಬಂದುಬಿಟ್ಟಿತ್ತು ಪ್ರಿಯರೇ. ಆ ಕಾರಣ ಯೇಸು ಹೇಳ್ತದೆ, ನೀನು ಈಗ ಪರಲೋಕಕ್ಕೆ ಬಾಧ್ಯನಾಗಿದ್ದಿ. ನಮ್ಮ ಮಧ್ಯದಲ್ಲಿರುವಂಥ ಒಂದು ಸಂಬಂಧವನ್ನು, ದೇವರೊಟ್ಟಿಗಿದ್ದಂಥ ಸಂಬಂಧ ನಾವು ನೋಡುವಾಗ ಅದು ಕಳೆದು ಹೋಗಿತ್ತು ಪ್ರಿಯರೇ. ಆದರೆ ಕ್ರಿಸ್ತನು ಶಿಲುಬೆಯ ಮೇಲೆ ಆತನು ನಮ್ಮ ಪಾಪಗಳನ್ನು ಹೊತ್ತುಕೊಳ್ಳುವ ಮುಖಾಂತರ ದೇವರೊಟ್ಟಿಗಿರುವ ನಮ್ಮ ಸಂಬಂಧವನ್ನು ಆತನು ಸ್ಥಿರಪಡಿಸಿದನು ಮತ್ತು ಸರಿ ಮಾಡಿದನು ಪ್ರಿಯರೇ. ಆ ಕಾರಣ ಈಗ ನಾವು ಬಲವಾದ ಮಹಿಮೆಯ ಮುಖಾಂತರ ನಾವು ಕ್ರಿಸ್ತನ ಮುಂದೆ, ಅಂದರೆ ದೇವರ ಮುಂದೆ ಹೋಗಿ ನಿಲ್ಲಲು ನಮಗೊಂದು ಶಕ್ತಿ ಉಂಟು, ನಮಗೊಂದು ಭಾಗ್ಯ ಉಂಟು, ಒಂದು ಬಾಧ್ಯತೆ ಉಂಟು. ಅದೇ ಈ ಕಳ್ಳನಿಗೆ ಆ ಭಾಗ್ಯ, ಆ ಬಾಧ್ಯತೆ ಇಲ್ಲಿ ದೊರಕ್ತಾ ಇದೆ ಪ್ರಿಯರೇ. ಸೊ ಎಂಥ ಅದ್ಭುತವಾದ ಮಾತು ಯೇಸು ಹೇಳಿದರು ಏನಂತಂದರೆ, ಈ ಹೊತ್ತೇ ನೀನು ಪರಲೋಕದಲ್ಲಿ ನನ್ನ ಸಂಗಡ ಇರುವೆ. ಪ್ರಿಯರೇ, ಒಂದು ವೇಳೆ ನಾವು ಕ್ರಿಸ್ತನ ಬಳಿಗೆ ಹೋಗಿ, ದೇವರೇ ನಾನು ಮಾಡಿದ್ದು ಇದು ತಪ್ಪು ಅಂಥೇಳಿ ನಮ್ಮ ಮನಸ್ಸಿನಿಂದ ನಾವು ಆತನ ಬಳಿಗೆ ಹೋಗಿ ಅರ್ಕೆ ಮಾಡುವುದಾದರೆ, ಕರ್ತನಾದ ಯೇಸು ಕ್ರಿಸ್ತನು ಬಲ ಹೊಂದಿದವನಾಗಿದ್ದಾನೆ ಪ್ರಿಯರೇ. ಆತನಲ್ಲಿ ಬಲ ಉಂಟು, ಆತನಲ್ಲಿ ಶಕ್ತಿ ಉಂಟು. ನಮ್ಮ ಎಲ್ಲ ಪಾಪಗಳನ್ನು ಆತನು ಕ್ಷಮಿಸಿ ನಮ್ಮನ್ನು ಪರಲೋಕದವರಾಗಿ ಮಾಡುವುದಕ್ಕಾಗಿ
ಮಾಡೋದಕ್ಕಾಗಿ, ಪರಲೋಕದ ಬಾಧ್ಯಸ್ಥರಾಗಿ ಮಾಡೋದಕ್ಕಾಗಿ. ಸೊ ಆ ಕಾರಣ ಆತನು ಇಲ್ಲಿ ಈ ರೀತಿ ಹೇಳ್ತಾನೆ. ಸೊ ಈಗ ಇಷ್ಟು ಒಂದು ಅದ್ಭುತವಾದ ಮಾತು, ಎರಡನೇ ಮಾತು ಪ್ರಿಯರೇ. ಸೊ ನಂಬಿಕೆ ವಿಷಯವನ್ನು ಇಲ್ಲಿ ನೋಡ್ಕೊಂಡ್ವಿ, ದೇವ್ರ ಮುಂದೆ ಬಂದು ಕ್ಷಮಾಪಣೆ ಕೇಳುವ ವಿಚಾರ ಇಲ್ಲಿ ನೋಡ್ಕೊಂಡ್ವಿ, ಮತ್ತು ಕ್ಷಮಾಪಣೆ ಕೇಳಿದ ಮುಖಾಂತರ ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ ಮಿನಿಟ್ ಪರಲೋಕವೇ ನಮಗೆ ತೆರೆಯಲ್ಪಡ್ತು ಪ್ರಿಯರೇ. ಪರಲೋಕದಲ್ಲಿ ಎಂಟ್ರಿ, ವಾವ್ ಪ್ರಿಯರೇ. ಅಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಿಕೊಳ್ಳುವಾಗ ದೇವರು ಏಡೆನ್ ಗಾರ್ಡನಿಂದ ಹೊರಗಿಟ್ಟಿದ್ರು ಪ್ರಿಯರೇ. ನೀವು ಹಿಬ್ರೂಸ್ ಬೈಬಲ್ ಅಂದರೆ ಮೆಸ್ಯಾನಿಕ್ ಬೈಬಲ್ ಓದುವಾಗ ಅಲ್ಲಿ ಪರದೇಶಿ ಅನ್ನುವಾಗ ಅದು ಏಡನ್ ಗಾರ್ಡನ್ಗೆ ಹೋಲಿಸಲ್ಪಡ್ತದೆ ಪ್ರಿಯರೇ. ಸೊ ಆವಾಗ ಇಲ್ಲಿ ಮತ್ತೆ ತಿರುಗಿ ಅಲ್ಲೇ ನಾನು ಕರ್ಕೊಂಡು ಹೋಗ್ತೇನೆ ಅಂತ ದೇವರು ಪ್ರಾಮಿಸ್ ಮಾಡ್ತಾ ಇದ್ದಾರೆ, ಆತನಿಗೆ ಒಂದು ಭರವಸೆ ಕೊಡ್ತಾ ಇದ್ದಾರೆ. ಸೊ ಆ ಕಾರಣ ಇದೊಂದು ದೊಡ್ಡ ಅದ್ಭುತವಾದ ಸಂಗತಿ. ಇದು ಸಹ ಶಿಲ್ಬೆ ಮೇಲೆ ನಡೆದಂಥ ಒಂದು ಸಂಗತಿ ಪ್ರಿಯರೇ. ಇದನ್ನು ನಾವು ಗಮನ ಇಟ್ಟುಕೊಂಡು ಇದನ್ನು ಇನ್ನೂ ಹೆಚ್ಚಾಗಿ ನಾವು ಧ್ಯಾನ ಮಾಡುವಾಗ ದೇವರು ನಮ್ಮನ್ನು ಆತನ ಪರಿಶುದ್ಧಾತ್ಮನ ಬಲವಾದ ಮಹಿಮೆಯಿಂದ ತುಂಬಿಸಲಿಕ್ಕೆ ಇದ್ದಾನೆ. ಹಾಲೆಲೂಯಾ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಾವು ಈಗ ಮೂರನೇ ಮಾತನ್ನು ನೋಡಿಕೊಳ್ಳೋಣ. ಮೂರನೇ ಮಾತು ಅದು ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ. ಅಧ್ಯಾಯ 25ನೇ ವಚನ. ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯು ಆತನ ತಾಯಿಯ ತಂಗಿಯು ಕ್ಲೋಪನ ಹೆಂಡತಿಯಾದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಪ್ರಿಯರೇ, ಯಾಕೆ ಯೇಸು ಶಿಲುಬೆಯ ಮೇಲೆ ಈ ಮಾತನ್ನು ಮಾತಾಡ್ತಾರೆ? ಇದು ಒಂದು ಅದ್ಭುತವಾದ ಮಾತು. ಯಾಕಂತಂದರೆ ನಾವು ಮರಿಯಳ ವಿಷಯದಲ್ಲಿ ನೋಡುವಾಗ ಆಕೆಯೂ ಸಹ ಆರಿಸಲ್ಪಟ್ಟವಳು. ಆಕೆ ಕನ್ಯೆ ಆಗಿದ್ದಳು, ಮತ್ತು ಆಕೆ ದೇವರ ಒಂದು ಮಾತಿಗೆ ಒಪ್ಪಿಗೆ ಕೊಟ್ಟ ಕಾರಣ ಪರಿಶುದ್ಧಾತ್ಮನಿಂದ ಆಕೆ ಗರ್ಭಿತಳಾದಳು ಮತ್ತು ಯೇಸುವನ್ನು ಆಕೆ ಪಡೆದಳು. ಪ್ರಿಯರೇ, ಅಷ್ಟೇ ಅಲ್ಲ, ಅವಳಿಗೆ ಗೊತ್ತಿತ್ತು. ನೋಡ್ರಿ, ಎಲ್ಲ ವಿಷಯಗಳನ್ನು ನಾವು ನೋಡ್ತೇವೆ ಬೈಬಲಲ್ಲಿ. ಯೇಸುವಿನ ತಾಯಿ ಸಹ ಕ್ರಿಸ್ತನ ಶಿಲ್ಬೆ ಮುಂದೆ ನಿಂತಿದ್ಲು ಪ್ರಿಯರೇ. ಆದರೆ ಆಕೆ ಗೊತ್ತಿತ್ತು, ತಾನು ಬೆಳೆಸಿದಂಥ ಮಗನು ಇಂದು ಶಿಲ್ಬೆ ಮೇಲೆ ಮರಣ ಹೊಂದಿದವನಾಗಿದ್ದಾನೆ. ಅವಳಿಗೆ ಗೊತ್ತಿತ್ತು ದೇವರ ಮಿಷನ್ ಏನಂತೇಳಿ. ಸೊ ಯಾಕಂತಂದ್ರೆ ನೀವು ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ ಅಲ್ಲಿ ಓದ್ಕೊಂಡು ಬರುವಾಗ ಅಲ್ಲಿ ಈ ರೀತಿ ಹೇಳ್ತದೆ ಏನಂತಂದರೆ, ನೀನು ಒಬ್ಬ ಮಗನನ್ನು ಪಡುವಿ, ಆತನಿಗೆ ಇಮ್ಮಾನ್ಯುಯೇಲ್ ಎಂದು ಹೆಸರಿಡಬೇಕು. ಆತನು ತನ್ನ ಜನರನ್ನು ಪಾಪದಿಂದ ಬಿಡಿಸಿ ಕಾಯುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ದೇವರು ಎಲ್ಲ ವಿಷಯವನ್ನು ಮರಿಯಳ ಮುಂದೆ ಮಾತಾಡಿದರು. ಅಲ್ಲಿ ಬಂದಂಥ ಒಬ್ಬ ದೇವದೂತನು ಮರಿಯಳಿಗೆ ಹೇಳಿದ, ನೋಡು, ನೀನು ಗರ್ಭಿಣಿ ಆಗ್ತಿ, ನಿನ್ನಿಂದ ಹುಟ್ಟುವ ಮಗನು ಹೀಗೆ, ಆತನು ಹೀಗೆ ಮತ್ತು ಈ ರೀತಿ ಆಗ್ತದೆ ಅಂತ ಹೇಳಿ. ಪ್ರಿಯರೇ, ಮರಿಯಳನ್ನು ನಾವು ನೋಡ್ಕೊಳ್ಬೇಕು. ಮರಿಯಳು ಬಹಳ ಮುಖ್ಯವಾದ ಸಂಗತಿ ಇಲ್ಲಿ. ಯಾಕಂತಂದರೆ ಆ ಸಮಯದಲ್ಲಿ ಒಬ್ಬ ಗಂಡನಿಲ್ಲದೆ ಅವಳು ಮಗುವನ್ನು ಪಡೆಯೋದು ಇಸ್ರಾಯೇಲ್ರ ಪದ್ಧತಿಯಲ್ಲಿ ಬಹಳ ಭಯಂಕರವಾದದ್ದು, ಮತ್ತು ಅದು ಅವಳನ್ನು ಸಾಯಿಸಲೇಬೇಕಾಗಿತ್ತು. ಅವರು ಕಲ್ಲು ಹೊಡೆದು ಸಾಯಿಸಲೇಬೇಕಾಗಿತ್ತು. ಆ ಮಾತು ಅಲ್ಲಿತ್ತು, ಆ ವಾಕ್ಯ ಅಂದರೆ ಅದೊಂದು ಆಜ್ಞೆ ಇತ್ತು ಅವರಲ್ಲಿ. ಯಾಕಂತಂದರೆ ಅವಳು ಪರಿಶುದ್ಧಳಲ್ಲ ಅನ್ನೋ ಒಂದು ಮನೋಭಾವನೆಗೆ ಬರ್ತಾಯಿತ್ತು ಪ್ರೇರೆ. ಆದರೆ ಪರಿಶುದ್ಧಾತ್ಮನ ಮುಖಾಂತರ ಆಕೆ ಗರ್ಭಿತಳಾದಳು ಅಂಥೇಳಿ ನಾವು ನೋಡೋರಾಗಿದೆ ಪ್ರೇರೆ. ಆಕೆಯು ಮರಿಯಳು ಸಹ ತುಂಬ ಕಷ್ಟವನ್ನು ಅನುಭವಿಸಿದ್ಲು. ಜನರ ಮುಂದೆ ಹೋಗುವಾಗ ಜನರು ಆಕೆಯನ್ನು ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡ್ತಾಯಿದ್ರು. ಆದರೆ ಅವಳು ಇಷ್ಟು ಗಟ್ಟಿಯಾಗಿದ್ಲು ಅಂತಂದರೆ, ದೇವರನ್ನೊಟ್ಟಿಗೆ ಮಾತನಾಡಿದ್ದೀನಿ, ನಾನು ಕ್ರಿಸ್ತನ ವಿಷಯಕ್ಕೆ ಬಾಧ್ಯಳಾಗಿದ್ದೇನೆ, ನಾನು ಮಾಡಬೇಕು, ಇದನ್ನು ಮಾಡಲೇಬೇಕು ಅನ್ನುವ ಎಷ್ಟೋ ಕಷ್ಟ ಆಕೆಗೆ ಎದುರು ಬಂದರೂ ಪ್ರೇರೆ ಆಕೆ ಬಿಟ್ಕೊಡ್ಲಿಲ್ಲ. ಆ ಕಾರಣ ಶಿಲುಬೆ ಮೇಲೆ ಯೇಸುವು ಸಹ ಆ ಒಂದು ಜವಾಬ್ದಾರಿಯಿಂದ ತನ್ನ ತಾಯಿಯನ್ನು ತನ್ನ ಪ್ರಿಯನಾದ ಶಿಷ್ಯನಿಗೆ ಹೇಳ್ತಾನೆ, ಇಗೋ ನಿನ್ನ ಮಗನು, ಇಗೋ ನಿನ್ನ ತಾಯಿ. ಅಂದರೆ ದೇವರಿಗೆ ಯೇಸುವಿಗೆ ಕೊಟ್ಟಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು
ದೇವರು ಎಲ್ಲೂ ಬಿಡಲಿಲ್ಲ. ಯಾಕಂದರೆ ಕಳ್ಳನಿಗೆ ಪರಲೋಕವನ್ನು ದೇವರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಈಕೆ ಅಲ್ಲಿ ಇರಬೇಕಾಗಿತ್ತು. ಆಕೆ ಇದ್ದು ಕ್ರಿಸ್ತನೇ ನನ್ನಿಂದ ಹುಟ್ಟಿದಂಥ ವ್ಯಕ್ತಿ, ಆತನು ಈ ರೀತಿಯಾಗಿ ಹುಟ್ಟಿದನು ಅಂತೇಳಿ ಸಾಕ್ಷಿ ಹೇಳಬೇಕಾಗಿತ್ತು. ಆ ಕಾರಣ ಏಸು ಆಕೆಯನ್ನು ಸಹ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾರೆ. ಏಸು ಆಕೆಯನ್ನು ಸಹ ಹೇಳ್ತಾರೆ, ನಿನ್ನ ಜವಾಬ್ದಾರಿಯನ್ನು ನನ್ನ ಪ್ರಿಯನಾದ ಶಿಷ್ಯನಿಗೆ ಕೊಟ್ಟಿದ್ದೇನೆ, ನೀನು ಸಮಾಧಾನದಿಂದಿರು. ಏಸು ಅದೇ ರೀತಿಯಾಗಿ ನಮಗೋಸ್ಕರ ಚಿಂತಿಸುವವರಾಗಿದ್ದಾರೆ. ಆ ಶಿಲ್ಬೆ ಮೇಲೆ ತನ್ನ ತಾಯಿಯನ್ನು ಯಾವ ರೀತಿಯಾಗಿ ಚಿಂತಿಸಿದ್ರೋ ಅದೇ ರೀತಿಯಾಗಿ. ಯಾಕಂತಂದರೆ ಇನ್ನೊಂದು ರೀತಿಯಿಂದ ನಾವು ನೋಡಿಕೊಳ್ಳುವಾಗ ಹಳೆ ಒಡಂಬಡಿಕೆಯಲ್ಲಿ ಈ ರೀತಿ ಹೇಳ್ತದೆ, ಏನಂತಂತಂದರೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ದೇಶದ ಮೇಲನ್ನು ನೀನು ಅನುಭವಿಸಿದೆ. ಪ್ರಿಯರೇ, ತಂದೆ ತಾಯಿಗಳನ್ನು ಸನ್ಮಾನಿಸುವುದು ಅದು ನಮ್ಮ ಜೀವಿತದಲ್ಲಿ ಕೊಡಲ್ಪಟ್ಟ ಆಜ್ಞೆ. ಅದನ್ನೇ ಯೇಸು ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಅದು ಒಂದು ದೊಡ್ಡ ಅದ್ಭುತವಾದ ಸಂಗತಿ. ಸೊ ನಾವು ಮೊದಲನೆಯ 3 ಮಾತುಗಳನ್ನು ನೋಡುವುದಾದರೆ ಅದು ಯೇಸು ಬೇರೆಯವ್ರಿಗೋಸ್ಕರ, ಅಂದರೆ ನಮಗೋಸ್ಕರ, ಮೊದಲನೇದಾಗಿ ನಮಗೋಸ್ಕರ, ಎರಡನೇದಾಗಿ ಕಳ್ಳನಿಗೋಸ್ಕರ, ಮೂರನೇದಾಗಿ ತನ್ನ ತಾಯಿಗೋಸ್ಕರ ಮಾತನಾಡಿದಂಥ ಮಾತು. ಈಗ 4ನೇ ಮಾತು, ಅದು ಬಹಳ ಮುಖ್ಯವಾದ ಮಾತಾಗಿದೆ ಪ್ರಿಯರೇ. ಸೊ 4ನೇ ಮಾತು, ಅದನ್ನು ನಾವು ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 33ನೇ ವಚನದಿಂದ ಓದ್ಕೊಳ್ಳೋಣ. ಮಧ್ಯಾಹ್ನವಾದಾಗ ದೇಶದ ಮೇಲೆಲ್ಲ ಕತ್ತಲೆ ಕವಿದು ಸಾಯಂಕಾಲ 3 ಗಂಟೆ ತನಕ ಇತ್ತು. 3 ಗಂಟೆಗೆ ಏಸು ಏಲೋಹಿ ಏಲೋಹಿ ಲಮ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಪ್ರಿಯರೇ, ಅಲ್ಲಿರೋರು ಸ್ವಲ್ಪ ಜನ ಹೇಳ್ತಾ ಇದ್ರಂತೆ, ಈತನು ಎಲಿಯನನ್ನು ಕೂಗ್ತಾ ಇದ್ದಾನೆ, ಅದು ಇದು ಅಂತ ಕೆಲವೊಂದು ವಿಷಯಗಳನ್ನು ಮಾತಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನಾವು ನೋಡ್ಕೋಬೇಕು, ಮುಂದಿನ ವಚನ ಆ ರೀತಿ ಹೇಳ್ತದೆ. ಆದರೆ ಇಲ್ಲಿ 33-34 ಮಧ್ಯಾಹ್ನ 3 ಗಂಟೆ ಆದಮೇಲೆ ಅಲ್ಲಿ ಕತ್ತಲೆ ಕವಿದಿತ್ತು. ಆಗ ದೇವರು ಮಹಾಶಬ್ದದಿಂದ ಏಲಿ ಏಲಿ ಲಮ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ. ಪ್ರಿಯರೇ, ಈ ಮಾತು ಬಹಳ ಮುಖ್ಯವಾದ ಮಾತು. ಯಾಕಂತಂದರೆ ನಾವು ಯೇಸು ಸ್ವಾಮಿ ಸೇವೆಗೆ ಬರುವುದಕ್ಕಿಂತ ಮುಂಚೆ, ಅಂದರೆ ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆಯಿಂದನೂ ಗೊತ್ತು, ಈತನು ನನ್ನ ಮಗನು ನಿಮ್ಮ ಭೂಮಿಯಲ್ಲಿ ಬರ್ತಾರೆ, ಎಲ್ಲ ವಿಷಯಗಳು ನಮಗೆ ದೇವರು ಹೇಳಿದರು. ಸೊ ದೇವರು ಹೇಳಿದಾಗ ಇಲ್ಲಿ ಆತನನ್ನು ನಾವು ನೋಡುವಾಗ ಯೋಹಾನನು ದೀಕ್ಷಾಸ್ನಾನ ಮಾಡಿಸೋಕ್ಕಿಂತ ಮುಂಚೆ ಅಲ್ಲಿ ಮಾಡಿಸುವಾಗ ಒಂದು ಮಾತು ಹೇಳಲ್ಪಡ್ತದೆ, ಈತನು ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ಅಂದರೆ ದೇವರು ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿ ಕೊಡುವನಾಗಿದ್ದಾನೆ. ಅದನ್ನೇ ನಾವು ಮುಂದೆ ನೋಡ್ಕೊಂಡು ಬರುವಾಗ ಪ್ರಿಯರೇ, 17ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳ್ತಾರೆ, ತಂದೆಯಾದ ದೇವರೇ ನನ್ನನ್ನು ಯೇಸು ಹೇಳ್ತಾರೆ ದೇವರಿಗೆ, ತಂದೆಯಾದ ದೇವರೇ ನನ್ನನ್ನು ಮಹಿಮೆಪಡಿಸು, ನೀನು ನನ್ನನ್ನು ಮಹಿಮೆಪಡಿಸು, ಯಾಕಂದರೆ ನನ್ನ ಸಮಯ ಬಂದಿದೆ ಈಗ ಅಂತೇಳಿ. ಮತ್ತು ನೀವು ಅಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ಯೇಸು ಕೆಲವೊಂದು ವಿಷಯಗಳನ್ನು ಮಾತಾಡ್ತಾರೆ. ಆತನ ಮತ್ತು ತಂದೆಯ ರಿಲೇಷನ್ ಬಗ್ಗೆ, ಆತನ ಮತ್ತು ತಂದೆಯ ಸಂಬಂಧದ ವಿಷಯದಲ್ಲಿ ಯೇಸು ಮಾತಾಡ್ತಾರೆ. ಏನಂತಂದರೆ, ನಾನು ನನ್ನ ತಂದೆಯಲ್ಲಿಯೂ ಮತ್ತು ತಂದೆಯು ನನ್ನಲ್ಲಿಯೂ ಇದ್ದಾನೆ. ಸೊ ನಾವು ಅವರಿಬ್ಬರನ್ನ ಬಿಟ್ಟು ಇಲ್ಲ. ಪ್ರೇರೆ, ನೀವು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ಓದುವುದಾದರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಪ್ರೇರಂದರೆ ಇವರು ಎಂದಿಗೂ ಸಪ್ರೇಟ್ ಆಗೇ ಇಲ್ಲ, ಅವರು ಒಂದರಲ್ಲೇ ಇದ್ದರು ಪ್ರೇರೆ. ಸೊ ಆ ಕಾರಣ ಯೇಸು ಅಲ್ಲಿ ನಮಗೆ ಕಲಿಸ್ಕೊಡ್ತಾರೆ ಅಂದರೆ, ನನ್ನ ಮತ್ತು ನನ್ನ ತಂದೆಯ ಸಂಬಂಧ ಅದು ಬಹಳ ಗಟ್ಟಿಯಾದ ಸಂಬಂಧ. ನಾನು ಎಂದಿಗೂ ನನ್ನ ತಂದೆಯನ್ನು ಬಿಟ್ಟು ಇಲ್ಲ, ನನ್ನ ತಂದೆ ನನ್ನನ್ನು ಬಿಟ್ಟು ಇಲ್ಲ. ಸೊ ಆ ಕಾರಣ ನೀವು ಯೋಹಾನ ಬರೆದ ಸುವಾರ್ತೆಯಲ್ಲಿ 16, 17 ಈ ಅಧ್ಯಾಯಗಳನ್ನು ಓದುವುದಾದರೆ ಅಲ್ಲಿ ನಮ್ಗೆ ಗೊತ್ತಾಗ್ತದೆ. ಮತ್ತು ಪರಿಶುದ್ಧಾತ್ಮನ ವಿಷಯದಲ್ಲೂ ಸಹ ಯೇಸು ಬರೀತಾರೆ. ಪ್ರಿಯರೇ, ಈ ವಿಷಯದಲ್ಲಿ ನಾವು ನೋಡುವಾಗ ಯಾಕೆ ಯೇಸು ಈ ಮಾತನ್ನು ಹೇಳ್ತಾರೆ ನೋಡ್ರಿ. ಮೊದಲನೇ ಮಾತಲ್ಲಿ ಹೇಳ್ತಾರೆ ತಂದೆಯೇ ಅಂಥೇಳಿ, 2ನೇ ಮಾತು ಅದು ಅವ್ರಿಗೋಸ್ಕರ, ಬೇರೆಯವ್ರಿಗೋಸ್ಕರ ಮಾತನಾಡೋದು, 3ನೇ ಮಾತು ಸಹ ತಾಯಿಗೋಸ್ಕರ, 4ನೇ ಮಾತಲ್ಲಿ ತಂದೆ ಅಂತ ಹೇಳ್ತಾ ಇಲ್ಲ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ. ಯಾಕಂದರೆ ಪ್ರಿಯರೇ, ಯೇಸು ಆ ಸಮಯದಲ್ಲಿ ಲೋಕದ ಎಲ್ಲ ಪಾಪಗಳನ್ನು ಹೊತ್ತುಕೊಂಡಿದ್ದ ಪ್ರಿಯರೇ. ಎಲ್ಲಿ ಪಾಪವಿರ್ತದೋ ಅಲ್ಲಿ ತಂದೆ ಇರುವುದಿಲ್ಲ ಪ್ರಿಯರೇ. ಎಲ್ಲಿ ಪಾಪವಿರ್ತದೋ ಅಲ್ಲಿ ದೇವರು ಇರುವುದಿಲ್ಲ.
ದೇವರು ಆತನಿಂದ ಬೇರ್ಪಾಟ ಹೊಂದಲೇಬೇಕಾಗಿತ್ತು ಆ ಸಮಯದಲ್ಲಿ. ಆ ಸಮಯ ಅದು ಬಹಳ ಕಠಿಣವಾದ ಸಮಯ ನಮ್ಮ ಕರ್ತನಿಗಾಗಿತ್ತು ಪ್ರಿಯರೇ, ನಮ್ಮ ಯೇಸುವಿಗಾಗಿತ್ತು. ಯಾಕಂದರೆ ತಂದೆ ಆತನಿಂದ ದೂರ ನಿಂತಿದ್ರಂತೆ. ಅದು ಇನ್ನೊಂದು ಟ್ರಾನ್ಸ್ಲೇಷನಲ್ಲಿ ಈ ರೀತಿ ಹೇಳ್ತಿದೆ ಏನಂತಂದರೆ, ತಂದೆ ತನ್ನ ಬೆನ್ನನ್ನು ತೋರಿಸ್ತಾ ಇದ್ರಂತೆ ಯೇಸು ಸ್ವಾಮಿಗೆ, ಆತನಿಂದ ಬೇರ್ಪಟ್ಟು. ಆ ಕಾರಣದಿಂದ ಯೇಸು ಮಹಾಶಬ್ದದಿಂದ ಹೇಳ್ತಾರೆ ಏನಂತಂತಂದರೆ, ಅಯ್ಯೋ ದೇವ್ರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಸ್ವಾಮಿ? ಯಾಕಂತಂದರೆ ನಮ್ಮ ಪಾಪ ಕರ್ತನ ಮೇಲಿತ್ತು ಪ್ರಿಯರೇ. ನಮ್ಮ ಪಾಪ ಕರ್ತನ ಮೇಲೆ ಇದ್ದ ಕಾರಣ ಅವರ ಸಂಬಂಧ ಅದು ಕಂಪ್ಲೀಟ್ಲಿ ಕಟ್ಟಾಗಿ ಹೋಗಿತ್ತು ಪ್ರಿಯರೇ, ಕಂಪ್ಲೀಟ್ಲಿ ಕಟ್ಟಾಗಿ ಹೋಗಿತ್ತು. ಸೊ ಆ ಕಾರಣ ಮಹಾಶಬ್ದದಿಂದ ದೇವರು ಹೇಳ್ತಾರೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ಪ್ರಿಯರೇ, ನಾವು ಸಹ ಪಾಪ ಮಾಡುವಾಗ ದೇವರು ನಮ್ಮ ಮಧ್ಯದಲ್ಲಿ ಜೀವಿಸಲು ಮನಸ್ಸು ಮಾಡುವುದಿಲ್ಲ ಪ್ರಿಯರೇ. ದೇವರು ನಮ್ಮ ಮಧ್ಯದಲ್ಲಿ ಅಂದರೆ ನಮ್ಮೊಳಗೆ ಬಂದು ಜೀವಿಸಲು ಮನಸ್ಸು ಮಾಡಲು ಸಾಧ್ಯವೇ ಇಲ್ಲ. ಸೊ ಪಾಪವನ್ನು ಬಿಟ್ಟು ನಾವು ಜೀವಿಸುವಾಗ ದೇವರು ನಮ್ಮ ಮಧ್ಯದಲ್ಲಿ ಇರಲು ಮನಸ್ಸು ಮಾಡ್ತಾರೆ. ಯಾಕಂದರೆ ಪಾಪ ನಮ್ಮನ್ನು ಆಳಬೇಕಂತ ಹೇಳಿ ಮನಸ್ಸು ಮಾಡ್ತದೆ. ಆದರೆ ದೇವರು ಏನು ಹೇಳ್ತಾರೆ ಅಂದರೆ, ನೀನು ಪಾಪವನ್ನು ದ್ವೇಷಿಸ್ತಾದರೆ ನಾನು ನಿನ್ನ ಬಳಿಗೆ ಬರ್ತೇನೆ. ನೋ ಪ್ರಾಬ್ಲಮ್. ನಾವು ಪಾಪವನ್ನು ದ್ವೇಷಿಸುವುದು ನಮ್ಗೆ ಆಗದೆ ಹೋಗ್ಬೋದು. ಆದರೆ ಈ ಒಂದು ಸಮಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಪರಿಶುದ್ಧಾತ್ಮನ ಬಲ ಇದೆ. ಪರಿಶುದ್ಧಾತ್ಮನ ಮುಖಾಂತರ ನಾವು ಪಾಪವನ್ನು ದ್ವೇಷಿಸ್ಬೋದು ಪ್ರಿಯರೇ. ಪರಿಶುದ್ಧಾತ್ಮನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವಾಗ ಆ ಸಹಾಯಕನು ನಿಮ್ಮ ಮಧ್ಯದಲ್ಲಿ ಬರುವನು, ನಿಮ್ಮೊಳಗೆ ಬರುವನು, ಮತ್ತು ಆತನು ನಿಮಗೆ ನೀವು ಯಾವ ರೀತಿಯಾಗಿ ಜೀವಿಸಬೇಕನ್ನುವುದನ್ನು ಆತನು ಕಲಿಸುವನು ಎಂದೇ ಮಾತುಗಳಿದೆ ಪ್ರಿಯರೇ. ಆ ಕಾರಣ ನಾವು ನೋಡುವಾಗ ಇಲ್ಲಿ ಯೇಸು ಈ ಮಾತನ್ನು ಮಾತನಾಡ್ತಾರೆ. ದೇವರು ಆತನನ್ನು ಕಂಪ್ಲೀಟ್ಲಿ ಬೇರ್ಪಾಟ ಹೊಂದಿದ್ರು ಪ್ರಿಯರೇ. ಅಲ್ಲಿ ನಾವು ಗೆತ್ಸೆಮನೆ ತೋಟದಲ್ಲಿ ಸಹ ಯೇಸು ಇದೇ ರೀತಿ ಹೇಳ್ತಾರೆ, ತಂದೆಯಾದ ದೇವರೇ, ಈ ಪಾತ್ರೆ ಒಂದು ವೇಳೆ ನನ್ನಿಂದ ತೊಲಗಿಸ್ತಾದ್ರೆ ಇದನ್ನು ತೆಗೆದುಬಿಡಪ್ಪ ಅಂಥೇಳಿ. ಆದರೆ ದೇವರಿಗೆ ಕೊಟ್ಟಂಥ ಮಿಷನ್, ದೇವರಿಗೆ ಕೊಟ್ಟಂಥ ಒಂದು ಮಾತು ಅದನ್ನು ನೆರವೇರಬೇಕಾಗಿತ್ತು, ಅದು ಆಗಲೇಬೇಕಾಗಿತ್ತು ಪ್ರಿಯರೇ. ಸೊ ಇದನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ನಮ್ಮ ದಾವೀದನು ಬರೆದ ಒಂದು ಕೀರ್ತನೆಯಲ್ಲಿ 27ನೇ ಅಧ್ಯಾಯದಲ್ಲಿ ಇದೇ ರೀತಿ. ಆ 27ನೇ ಅಧ್ಯಾಯ ನೀವು ಕಂಪ್ಲೀಟಾಗಿ ಓದುವುದಾದರೆ ನಿಮಗೆ ಅರ್ಥ ಆಗ್ತದೆ ದೇವರು ಯಾಕೆ ಈ ಮಾತನ್ನು ಮಾತಾಡಿದರು, ಯಾಕೆ ಈ ರೀತಿಯಾಗಿ ಮಾತನಾಡಿದರು ಅಂತ ಹೇಳಿ ಪ್ರಿಯರೇ. ಈ ಕಾರಣ ನಾವು ದೇವರ ಮುಂದೆ ಹೋಗಿ ನಿಲ್ಲುವಾಗ ನಮ್ಮಲ್ಲಿ ಪಾಪ ಇರಬಾರ್ದ. ಹಾಗಾದರೆ ಕ್ರಿಸ್ತನ ರಕ್ತ ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯ. ಕ್ರಿಸ್ತನ ಶಿಲುಬೆ ಅದು ಬಹಳ ಮುಖ್ಯ. ಆ ಕಾರಣ ನಾವು ಆತನ ಮೇಲೆ ಇರುವಂಥ ನಂಬಿಕೆ, ಭರವಸೆ ಮತ್ತು ಕ್ರಿಸ್ತನ ರಕ್ತದ ಮುಖಾಂತರ ನಾವು ಶುದ್ಧಿಸಲ್ಪಟ್ಟಿದ್ದೇವೆ. ನಾವೊಂದು ವಚನವನ್ನು ನೋಡಿಕೊಳ್ಳೋಣ ಪ್ರಿಯರೇ. ಅದು ಯಾವುದಂದರೆ ಇಬ್ರಿಯ 2ನೇ ಅಧ್ಯಾಯ ಇಬ್ರಿಯ 2ನೇ ಅಧ್ಯಾಯ 14ನೇ ವಚನ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿಬಿಡುವುದಕ್ಕೂ ಮರಣದ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವಕ್ಕೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಆತನು ದೇವದೂತರನ್ನು ಹಿಡಿದವನೆಂದು ಬರೆದಿಲ್ಲ, ಅಬ್ರಹಾಮನ ಸಂತತಿಯನ್ನು ಕೈ ಹಿಡಿದಿದ್ದಾನಷ್ಟೇ. ಆದುದರಿಂದ ಆತನು ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು. ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯೂ ನಂಬಿಕೆಯೂ ಉಳ್ಳ ಮಹಾಯಾಜಕನಾದನು. ತಾನೇ ಶೋಧಿಸಲ್ಪಟ್ಟು ಬಾಧೆಗಳನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾದನು. ಪ್ರಿಯರೇ, ನೋಡ್ರಿ ಏನಂತಂದರೆ ಆತನು ಸಹ, ನಾವು ರಕ್ತ ಮಾಂಸಧಾರಿಗಳಾದ ಕಾರಣ ಆತನು ಸಹ ನಮ್ಮಂತೆ ಶರೀರ ಭಾವದಲ್ಲಿ ಈ ಭೂಲೋಕಕ್ಕೆ ಬಂದನು. ಯಾಕಂತಂದರೆ ದೇವರು ನಮ್ಮನ್ನು ನನ್ನ ಸಹೋದರರು, ನನ್ನ ಮಕ್ಕಳು ಅಂತ ಕರಿಬೇಕಾದ್ರೆ ಆ ರಿಲೇಷನ್ಶಿಪ್ ಬೇಕಾಗಿತ್ತು ಪ್ರಿಯರೇ. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಅದು ಫೇಲ್ ಆಗೋಗಿತ್ತು, ಅದು ತಪ್ಪಾಗಿ ಹೋಗಿತ್ತು ಪ್ರಿಯರೇ. ಅದನ್ನು ಸರಿಪಡಿಸುವುದಕ್ಕೆ ಯೇಸುವೆ ಈ ಭೂಲೋಕದಲ್ಲಿ ನರಾವತಾರವನ್ನು ಎತ್ತಿದನು ಪ್ರಿಯರೇ. ಆತನು ಶರೀರ ಭಾವದಲ್ಲಿ ನಮ್ಮೊಟ್ಟಿಗೆ ಬಂದನು.
ಕ್ರಿಸ್ತನು ಶಿಲುಬೆ ಮೇಲಿದ್ದಾಗ ಆತನು 4ನೇ ಮಾತನ್ನು ಮಾತನಾಡುವಾಗ ಈ ರೀತಿ ಇತ್ತಂತಂದರೆ ಆತನು ಕಂಪ್ಲೀಟ್ಲಿ ದೇವರ ಮತ್ತು ಆತನ ಸಂಬಂಧ ಅದು ಕಡಿದು ಹೋಗಿತ್ತು ಪ್ರಿಯರೇ. ಆ ಕಾರಣ ದೇವರು ಮಹಾಶಬ್ದದಿಂದ ಕೂಗಿ ಹೇಳ್ತಾರೆ ಏನಂತಂತಂದರೆ, ಅಯ್ಯೋ ದೇವರೇ, ಯಾಕೆ ನನ್ನನ್ನು ಬಿಟ್ಟು ಬಿಟ್ಟಿದ್ದೀಯಪ್ಪ. ಪ್ರಿಯರೇ, ಪಾಪ ಅಷ್ಟು ಡೇಂಜರ್ ನಮ್ಮ ಜೀವಿತದಲ್ಲಿ. ಇವತ್ತು ನಾವು ಪಾಪವನ್ನು ಪ್ರೀತಿಸುತ್ತಾದರೆ ದೇವರು ನಮ್ಮ ಮಧ್ಯದಲ್ಲಿ ಬರುವುದು ಕಠಿಣ. ಬಟ್ ದೇವರು ನಮ್ಮ ಮುಂದೆ ನಿಲ್ತಾರೆ. ನಾವು ಯಾವಾಗ ತಿರುಗ್ಕೊಳ್ತೇವೋ ಆತನ ಒಂದು ಹಸ್ತ ನಮಗೋಸ್ಕರ ಬರ್ತದೆ. ನಾವು ಯಾವಾಗ ದೇವರ ಬಳಿಯಲ್ಲಿ ತಿರುಗ್ಕೊಳ್ತೇವೋ ಆಗಲೇ ದೇವರ ರಕ್ತ ಮಾತಾಡ್ತದೆ ದೇವರ ಮುಂದೆ, ಸ್ವಾಮಿ ಈತ ನನ್ನ ಮಗನು, ಈತನಿಗೋಸ್ಕರ ನಾನು ಈ ಶಿಲ್ಪೆ ಮೇಲೆ ಮರಣ ಹೊಂದಿದ್ದೇನೆ. ಆ ಕಾರಣ ನಾವು ದೇವರಿಗೆ ಮಹಿಮೆ ಸಲ್ಲಿಸಬೇಕಾಗಿದೆ ಪ್ರಿಯರೇ. ಮತ್ತು 5ನೇ ಮಾತು, ಅದು ನನಗೆ ನೀರಡಿಕೆ ಆಗಿದೆ. ಅದೇ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನವನ್ನು ನಾವು ಓದ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನ. ಪ್ರಿಯರೇ, ಇಲ್ಲಿ ಈ ರೀತಿಯ ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರಿಸುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಪ್ರಿಯರೇ, ಅಂದರೆ ಯೇಸು ಏನೇನು ಮಾತನಾಡಿದ್ರು, ಏನೇನು ಮಾಡ್ತಾ ಇದ್ದರು, ಅದೆಲ್ಲ ಶಾಸ್ತ್ರದ ಮಾತುಗಳು, ಶಾಸ್ತ್ರವು ನೆರವೇರಬೇಕಾಗಿತ್ತು. ಆ ಕಾರಣ ಯೇಸು ಮಾತಾಡ್ತಾ ಬಂದರು. ಇದಾದ ಮೇಲೆ ಯೇಸು ಹೇಳ್ತಾರೆ, ನನಗೆ ನೀರಡಿಕೆ ಆಗಿದೆ. ಪ್ರಿಯರೇ, ನೀರಡಿಕೆ ಆಗಿದೆ ಅನ್ನುವಾಗ ಅಲ್ಲಿ ನಾವು ನೋಡಬೇಕು ಏನಂತಂದರೆ, ಅದು ಕಂಪ್ಲೀಟ್ಲಿ ಏನಂತಂದರೆ, ಒಂದು ನೀರಡಿಕೆ ಯಾವಾಗ ನೀರಡಿಕೆ ನಮಗಾಗ್ತದೆ ಪ್ರಿಯ, ನಾವು ದಣಿದಾಗ, ನಮಗೆ ಏನಾದರೂ ಸಮಸ್ಯೆ ನೋಡ್ರಿ, ನಮಗೇನಾದರೂ ಸಮಸ್ಯೆ ಆದೆ ಅಥವಾ ನಾವು ಬಿದ್ದರೆ, ನಮಗೆ ಪೆಟ್ಟಾಯಿತು ಏನಾದರೆ, ಫಸ್ಟ್ ಜನರು ತೊಗೊಂಡ್ಬಂದು ನೀರು ಕೊಡ್ತಾರೆ ನಮಗೆ. ಯಾಕಂತಂದರೆ ನೀರು ಕುಡಿ, ಸ್ವಲ್ಪ ಆವರಿಸ್ಕೊ, ನಿನ್ನ ದಣಿವನ್ನು ಆವರಿಸ್ಕೊ ಅಂಥೇಳಿ ಅವರು ವಿಚಾರ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ದೇವರು ದೇಹದಲ್ಲಿ ಹೊಂದಿಕೊಂಡಂಥ ಎಲ್ಲ ಪಾಪ, ಎಲ್ಲ ಒಂದು ನೋವು, ಎಲ್ಲ ಒಂದು ಬಾಸುಂಡೆಗಳು ಈ ವಿಷಯದಲ್ಲಿ ಆತನ ದೇಹದ ಮುಖಾಂತರ ಆತನಿಗಾಗುವಂಥ ನೋವುಗಳಿಗೋಸ್ಕರ ಆತನು ಕೇಳ್ತಾನೆ, ನನಗೆ ನೀರು ಬೇಕು. ಅಂದರೆ ದೇವರು ನಮ್ಮಂತೆಯೇ ಆತನು ಶೋಧನೆಗೊಳಗಾದನು ಪ್ರಿಯರೇ. ನಮ್ಮಂತೆಯೇ ಆತನು ನೋವುಗಳನ್ನು ಅನುಭವಿಸಿದನು. ನಮ್ಮಂತೆಯೇ ನಮ್ಮ ಒಂದು ಕಷ್ಟದಲ್ಲಿ ನಮಗೆ ನೀರು ಬೇಕಲ್ಲ. ಸೊ ಅದೇ ರೀತಿಯಾಗಿ ದೇವರು ಸಹ ಶಾಸ್ತ್ರದ ಮಾತು ನೆರವೇರಿಸಬೇಕಾಗಿತ್ತು. ಆ ಕಾರಣ ಆತನು ಹೇಳಿದ, ನೀರು ಬೇಕು ನನಗೆ ಕೊಡ್ರಿ. ಮತ್ತು ನೀರು ಕೇಳಿದಾಗ ಅಲ್ಲಿ ಹುಳಿ ರಸ ತುಂಬಿದ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಹುಳು ರಸದಿಂದ ತುಂಬಿಸಿ ಹಿಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಪ್ರಿಯರೇ, ಅಂದರೆ ಅಲ್ಲಿ ನೆರವೇರಬೇಕಾಗಿತ್ತು. ಆಮೇಲೆ ನಾವು ಹಳೆ ಒಡಂಬಡಿಕೆಯಲ್ಲಿ ಒಂದು ಯಜ್ಞ ಕೊಡುವುದನ್ನು ನೋಡುವಾಗ ಅಲ್ಲಿಯೂ ಸಹ ಅಲ್ಲಿರುವಂಥ ಯಾಜಕನು ಹಿಸೋಪ್ ಗಿಡದ ಮೂಲಕ ಅಲ್ಲಿ ಎಲ್ಲವನ್ನು ಚಿಮುಕಿಸಬೇಕಾಗ್ತದೆ. ಸೊ ಅದೇ ಪ್ರಕಾರ ಅಲ್ಲಿ ಯೇಸು ಶಿಲುಬೆ ಮೇಲಿದ್ದಾಗ ಹಿಸೋಪ್ ಗಿಡದ ಸಂಗತಿ ಅಲ್ಲಿ ಬರಬೇಕಾಗಿತ್ತು. ಸೊ ಆ ಕಾರಣ ಶುದ್ಧತ್ವ ಆಗಬೇಕಾಗಿತ್ತು. ಸೊ ಯೇಸು ನೀರನ್ನು ಅಲ್ಲಿ ಕೇಳಿದರು ಪ್ರಿಯರೇ. ಸೊ ಆ ಕಾರಣ ಈಗ ನಾವು ಮುಂದಿನ ಒಂದು 6ನೇ ಮಾತನ್ನು ನಾವು ನೋಡುವಾಗ, ಅಥವಾ ಅದ್ಭುತವಾದ ಮಾತು ಪ್ರಿಯರೇ, ಅಲ್ಲಿ ಯೇಸು ಈ ರೀತಿ ಹೇಳ್ತಾರೆ 30ನೇ ವಚನದಲ್ಲಿ, ಯೇಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಬಿಟ್ಟನು. ಪ್ರಿಯರೇ, ಯೇಸು ಇಲ್ಲಿ ಅದ್ಭುತವಾಗಿ ಈ ರೀತಿ ಹೇಳ್ತಾರೆ, ತೀರಿತು ಅಂದರೆ ಇಟ್ ಈಸ್ ಫಿನಿಶ್ಡ್. ಏನು ಮುಗೀತು ಹಾಗಾದರೆ ಪ್ರಿಯರೇ? ಆದಿಕಾಂಡದಲ್ಲಿ ಏನು ದೇವರು ಹೇಳಿದರು, ನನ್ನ ಮಗನನ್ನು ನಾನು ನಿಮಗೋಸ್ಕರ ಈ ಪಾಪ ಪರಿಹಾರ ಮಾಡಲಿಕ್ಕೆ ನನ್ನ ಮಗನನ್ನು ನಾನು ಕೊಡ್ತೇನೆ ಅಂತ ಹೇಳಿದರು. ನಾವು ಯೋಹಾನ ಬರೆದ ಸುವಾರ್ತೆ 3:16 ನಾವು ನೋಡೋ ಪ್ರಕಾರ, ನನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ನಾನು ಕೊಡ್ತೇನೆ ಬಲಿಯಾಗಿ ಅಂತ ಹೇಳಿದ್ರು. ಎಲ್ಲ ಮಾತು ಅಲ್ಲಿ ನೆರವೇರಿತು ಪ್ರಿಯರೇ. ಏನದು ತೀರುತ್ತೆ ಅಂದರೆ, ದ ಮಿಷನ್ ಕಂಪ್ಲೀಟ್ಲಿ ಸಕ್ಸಸ್ಫುಲ್. ಯೇಸು ಬಂದಂಥ ಒಂದೊಂದು ವಿಷಯ ಅದು ನೆರವೇರಿತು. ಯೇಸು ನಮ್ಮ ಎಲ್ಲ ಪಾಪಗಳನ್ನು ಆತನ ಮೇಲೆ ಹೊತ್ತುಕೊಂಡು ಆ ಪಾಪಕ್ಕೋಸ್ಕರ ಆತನು ಬಲಿ ಅರ್ಪಣೆ ಆಗಬೇಕಾಗಿತ್ತು ಪ್ರಿಯರೇ. ಆತನೇ ಯಜ್ಞವಾಗಬೇಕಾಗಿತ್ತು. ಸೊ ಯೋಹಾನ ಬರೆದ ಸುವಾರ್ತೆಯಲ್ಲಿ ಈ ರೀತಿ ಹೇಳ್ತೀನಿ ಅಂತಾರೆ, ನಾನೇ ಆ ಯಜ್ಞ ಕೊಡುವ ಕುರಿ, ನನ್ನನ್ನು ನಾನೇ ಬಲಿ ಕೊಡ್ತೇನೆ ಅಂತ ಹೇಳುವ ಪ್ರಕಾರ ಇಲ್ಲಿಯೂ ಸಹ ಯೇಸು ಅದನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದು ಹೇಳ್ತಾ ಇದ್ದಾರೆ, ಎಸ್, ಈಗ ಎಲ್ಲವೂ ಮುಗಿದೋಯ್ತು, ತೀರಿತು.
ಎಲ್ಲರ ಮೇಲೆ ಬಂದಂಥ ಶಾಪ ಅದು ತೀರಿತು. ಎಲ್ಲರ ಮೇಲೆ ಬಂದಂಥ ಈ ಪಾಪದ ಸಂಗತಿ, ಈ ಪಾಪದ ಹಿಡಿತ ಅದು ತೀರಿತು. ಮತ್ತು ರೋಗಗಳು ತೀರಿ ಹೋದವು. ಜನ್ರೇಷನ್ ಕರ್ಸಸ್ ಎಲ್ಲವೂ ಮುಗಿದು ಹೋಯಿತು. ಯಾಕಂತಂದರೆ ನಾನು ದೇವರ ಮುಂದೆ ಹೋಗಿ ನಿಂತಿದ್ದೇನೆ. ಈಗ ನನ್ನ ರಕ್ತ ಅದು ದೇವರ ಮುಂದಿದೆ, ಅದು ಶುದ್ಧತೆಯಲ್ಲಿದೆ ಪ್ರಿಯರೇ. ಸೊ ಯಾಕಂದರೆ ಯೇಸು ಕಂಪ್ಲೀಟ್ಲಿ ಎಲ್ಲವನ್ನು ಮುಗಿಸಿದ ಮೇಲೆ ಹೇಳ್ತಾರೆ, ಈಗ ಇದು ತೀರಿತು, ನಾವ್ ಇಟ್ ಈಸ್ ಫಿನಿಶ್ಡ್. ಅಂದರೆ ಎಲ್ಲ ವಾಕ್ಯಗಳು ಇಲ್ಲಿ ಮುಗಿದು ಪ್ರಿಯರೇ. ತೀರಿತು ಅನ್ನುವಾಗ ದೇವರು ಮಾಡಿ ಮುಗಿಸಿದನು ಪ್ರಿಯರೇ. ಅದು ನಮಗೋಸ್ಕರ, ನಿಮಗೋಸ್ಕರ ಪ್ರಿಯರೇ. ಆ ಕಾರಣ ದೇವರನ್ನು ನಾವು ಹೆಚ್ಚಾಗಿ ಬಲಪಡಿಸಬೇಕು. ಮತ್ತು ಇನ್ನು ಕೊನೆಯದಾಗಿ ಯೇಸು ಈ ರೀತಿಯಾಗಿ ಮಾತಾಡ್ತಾರೆ ಏನಂತಂತಂದರೆ, ಅಲ್ಲಿ ಸಮಯ ರೀತಿ ಹೇಳ್ತಾರೆ ಏನಂತಂದರೆ, 7ನೇ ಮಾತು, ಲೂಕನ ಬರೆಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ, 45. ಆಗಲಿಂದ ಸೂರ್ಯನು ಕಾಂತಿಗುಂದಿ 3 ಗಂಟೆಯ ತನಕ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಇದಲ್ಲದೆ ದೇವಾಲಯದ ತೆರೆಯು ನಡುವೆ ಹರಿದು ಹೋಯಿತು. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಕೇಳಿದ ಮೇಲೆ ಪ್ರಾಣ ಬಿಟ್ಟನು. ಪ್ರಿಯರೇ, ಇಲ್ಲಿ ಒಂದು ದೊಡ್ಡ ಸಂಗತಿಯನ್ನು ನಾವು ನೋಡ್ಕೊಳ್ಬೇಕೇನಂತಂದರೆ, ಇದಾದ ಮೇಲೆ ಕತ್ತಲೆ ಕವಿತು, ಅದಾದ ಮೇಲೆ ಅಲ್ಲಿರುವಂಥ ದೊಡ್ಡ ದೇವಾಲಯದ ತೆರೆ ಅದು ಹರಿಯಲ್ಪಟ್ಟಿತು ಪ್ರಿಯರೇ. ಅಂದರೆ ದೇವರ ಮತ್ತು ನಮ್ಮ ನಡುವೆ ಇರುವಂಥ ಒಂದು ಆ ತೆರೆ ಅದು ಹರಿಯಲ್ಪಟ್ಟಿತು. ಸೊ ಆ ಕಾರಣ ಇಬ್ರಿಯರ ಪತ್ರಿಕೆಯಲ್ಲಿ ಈ ರೀತಿ ಹೇಳ್ತೇನೆ ಅಂತಂದರೆ, ಈಗ ನಾವು ನಮ್ಮ ಕರ್ತನಾದ ಯೇಸುವಿನ ಮುಖಾಂತರ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಅಂದರೆ ಈಗ ನಮಗೆ ಡೈರೆಕ್ಟ್ ಎಂಟ್ರಿ ಇದೆ ಪ್ರೇರ ದೇವ್ರ ಮುಂದೆ ಹೋಗಿ ನಿಲ್ಲಲಿಕ್ಕೆ. ಯಾಕಂತಂದರೆ ನಮ್ಮ ಮಧ್ಯದಲ್ಲಿ ಅವರ ಮಧ್ಯದಲ್ಲಿ ಇರುವಂಥ ಒಂದು ತಡೆ ಇತ್ತೋ ಅದು ಹರಿಯಲ್ಪಡ್ತು, ಆ ತೆರೆ ಹರಿಯಲ್ಪಡ್ತು ಪ್ರೇರೆ. ದೇವರು ನಮ್ಮ ಕೈಗಳನ್ನು ಹಿಡಿದು ಅದಕ್ಕೆ ಹೇಳ್ತಾರೆ, ನಾವು ಇಟ್ ಈಸ್ ಫಿನಿಶ್ಡ್. ನನ್ನ ಮತ್ತು ನಿನ್ನ ನಡುವೆ ಇರುವಂಥ ಆ ತೆರೆ ಈಗಿಲ್ಲ. ಯಾಕಂತಂದರೆ ನಾವು ಹಳ ಉಡಂಬಡಿಕೆಯಲ್ಲಿ ನೋಡುವಾಗ ಯಾಜಕನು ಕುರಿಯ ರಕ್ತವನ್ನು ತಗೋಬೇಕಾಗಿತ್ತು. ಆ ರಕ್ತವನ್ನು ತಗೊಂಡು ಆತನು ಯಜ್ಞ ಮಾಡ್ತಾ ಆತನು ಒಬ್ಬನೇ ಒಳಗಡೆ ಹೋಗ್ಬೇಕಾಗಿತ್ತು ಪ್ರಿಯರೇ. ಸೊ ನಾವು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಆದರೆ ಇಲ್ಲೇ ಯೇಸು ನಮಗೊಂದು ಅದ್ಭುತವಾದ ಸಂಗತಿಯನ್ನು ಮಾಡಿಕೊಟ್ರೆ ಅಂತಂದರೆ, ಈಗ ನಾವು ಕರ್ತನ ಮುಖಾಂತರ ಧೈರ್ಯದಿಂದ ಆ ಕೃಪಾಸನದ ಮುಂದೆ ಬರ್ತೇವೆ. ಕೃಪಾಸನದ ಮುಂದೆ ನಿಂತ್ಕೊಂಡು ದೇವರೇ ನೋಡು ನಾನು ಇಲ್ಲಿದ್ದೇನೆ ಅಂಥೇಳಿ ನಾವು ದೇವರೊಟ್ಟಿಗೆ ಮಾತನಾಡುವಂಥ ಒಂದು ಅನುಭವವನ್ನು, ಒಂದು ಅವಕಾಶವನ್ನು ಕರ್ತನ ನಮ್ಗೆ ಮಾಡಿಕೊಟ್ಟಿದ್ದಾನೆ ಪ್ರಿಯರೇ. ಸೊ ಈ ಒಂದು 7 ಮಾತುಗಳು ಅಥವಾ ಅದ್ಭುತವಾದ ಮಾತುಗಳು ನಮ್ಮ ಜೀವಿತದಲ್ಲಿ ನಾವು ನೋಡ್ಕೊಳ್ಳುವಾಗ ಕ್ರಿಸ್ತನು ಮಾತನಾಡಿದ ಒಂದೊಂದು ಮಾತು ಅದು ಹಳೆ ಒಡಂಬಡಿಕೆಯಲ್ಲಿ ಕವರ್ ಆಗಿದೆ ಪ್ರಿಯರೇ. ಒಂದು ವಿಷಯ ನಾನು ಹೇಳಲಿಕ್ಕೆ ಮನಸ್ಸು ಮಾಡ್ತೀನಿ, ಏನಂತಂದರೆ, ಯಾಕೆ ದೇವರು ಬಲಿಯಾಗಬೇಕಾಗಿತ್ತು ಪ್ರಿಯರೇ? ಯಾಕಂತಂತಂದರೆ ದೇವರ ಮುಂದೆ ಒಂದು ರಕ್ತ ಬೇಕಾಗಿತ್ತು ಪ್ರೇರೆ ಮಾತನಾಡಲಿಕ್ಕೆ. ಪ್ರೇರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಅಲ್ಲಿ ಪಾಪವನ್ನು ಹೊತ್ತುಕೊಂಡಂಥ ರಕ್ತ ಇತ್ತು ನಮ್ಮ ಮನುಷ್ಯನ ದೇಹದಲ್ಲಿ. ಪ್ರೇರೆ ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ವಾಕ್ಯ ಈ ರೀತಿ ಹೇಳ್ತದೆ, ಆತನು ಎಲ್ಲವನ್ನ ನಮ್ಮಂತೆಯೇ ಆತನು ಶೋಧನೆಯನ್ನು ಅನುಭವಿಸನು, ಆದರೆ ಪಾಪ ಮಾತ್ರ ಮಾಡಲೇ ಇಲ್ಲ. ಪ್ರೇರೆ ಯೇಸು ನಮ್ಮ ಎಲ್ಲ ಪಾಪವನ್ನು ಶಿಲುಬೆ ಮೇಲೆ ಎಲ್ಲ ಪ್ರತಿಯೊಂದೊಂದು ಪಾಪಗಳನ್ನು ಆತನು ಶಿಲುಬೆ ಮೇಲೆ ಹೊತ್ತುಕೊಂಡನು. ದೇವರ ಮುಂದೆ ಹೋಗಿ ನಿಲ್ಲುವಾಗ ದೇವರು ಹೇಳ್ತಾರೆ, ಸ್ವಾಮಿ ಅವರ ಪಾಪಗಳನ್ನು ಕ್ಷಮಿಸು, ಯಾಕಂತಂದರೆ ನಾನಂತರೂ ಪಾಪ ಮಾಡಲಿಲ್ಲ, ನನ್ನನ್ನು ನೋಡು. ಪ್ರೇರೆ ಅಲ್ಲಿ ಹಳ ಒಡಂಬಡಿಕೆಯಲ್ಲಿ ಅವರು ಯಜ್ಞ ಕೊಡುವಾಗ ಅಲ್ಲಿ ಅದೇ ರೀತಿಯಾದ ಒಂದು ಕಾನ್ಸೆಪ್ಟ್ ಇತ್ತು. ಏನಂತಂತಂದರೆ ಯಜ್ಞವನ್ನು ಅವ್ರು ತೊಗೊಂಡು ಬಂದು ಕೊಡ್ತಾಯಿದ್ರು. ಅವರು ತಮ್ಮ ಕೈಗಳನ್ನು ಆ ಯಜ್ಞ ಮೇಲೆ ಇಡುವಾಗ ಅವರ ಎಲ್ಲ ಪಾಪಗಳು ಆ ಯಜ್ಞ ಮೇಲೆ, ಅಂದರೆ ಅಲ್ಲಿರುವಂಥ ಕುರಿ ಮೇಲೆ, ತಲೆಯ ಮೇಲೆ ಅವರು ಕೈ ಇಡುವಾಗ ಎಲ್ಲ ಯಜ್ಞಗಳ ಮೇಲೆ ಇವರ ಪಾಪಗಳು ಅಲ್ಲಿ ಟ್ರಾನ್ಸ್ಫರ್ ಆಗ್ತಾಯಿತ್ತು ಪ್ರೇರೆ. ಆ ಪಾಪಗಳು ಅವುಗಳ ಮೇಲೆ ಬರ್ತಾಯಿತ್ತು. ಅದರದ್ದು ರಕ್ತ ಅದು ದೇವ್ರ ಮುಂದೆ ಮಾತನಾಡುವಾಗ ರಕ್ತವು ಮಾತಾಡ್ತದೆ ಪ್ರೇರೆ. ಅಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಏಬೆಲನ ರಕ್ತ ಮಾತಾಡ್ತಂತೆ ದೇವ್ರ ಮುಂದೆ. ಸೊ ಆ ಕಾರಣ
ಅಲ್ಲಿ ಸ್ವಾಮಿ ನಾನೇನು ಮಾಡೇ ಇಲ್ಲ, ಅವರ ಪಾಪ ಅಂತ ಹೇಳುವಾಗ ದೇವರು ಕನಿಕರ ಪಟ್ಟು ಕ್ಷಮಿಸ್ತಾ ಇದ್ರು ಪ್ರೇರೆ. ಅದೇ ರೀತಿಯಾಗಿ ಈಗ ನಾವು ಆ ಯಜ್ಞವನ್ನು ಯಾವ ಒಂದು ಪ್ರಾಣಿಯ ಯಜ್ಞವೇ ಬೇಡ, ಅದಕ್ಕೆ ಒಂದೇ ಸಾರಿ ಸಾಯ್ತೇನೆ, ನಾನೇ ಯಜ್ಞವಾಗ್ತೇನೆ, ನನ್ನ ರಕ್ತ ಅದು ಪರಿಶುದ್ಧ ರಕ್ತ ಅಂತ ಹೇಳಿ ಯೇಸು ಒಂದು ಬಲವಾದ ಮಹಿಮೆಯ ಒಂದು ಸ್ಥಾನವನ್ನು ಪಡೆದುಕೊಂಡು ತನ್ನನ್ನೇ ತಾನು ಯಜ್ಞವಾಗಿ ಅರ್ಪಿಸಿ ನಮ್ಮ ದೇವರ ಮುಂದೆ ಏನಂತಂದರೆ ಒಂದು ಸ್ವೀಟ್ ಅರೋಮ, ಆತನು ಅದ್ಭುತವಾದ ಸುವಾಸನೆ ಆಗಿದ್ದಾನೆ ಪ್ರಿಯರೇ. ಎಫೆಸದವರ ಪತ್ರಿಕೆಯಲ್ಲಿದೆ, ದೇವರಿಗೆ ಆ ಸುವಾಸನೆ ಅದು ತುಂಬ ಇಷ್ಟ. ಆಮೇಲೆ ರೋಮಾಪುರದ ಪತ್ರಿಕೆ ಈ ರೀತಿ ಹೇಳ್ತಿದೆ, ನಮ್ಮನ್ನು ನಾವೇ ಸಜೀವ ಯಜ್ಞವಾಗಿ ಮಾಡ್ಕೊಳ್ಬೇಕು ಪ್ರಿಯರೇ. ಯೇಸು ನಮಗೆ ಆ ಸಜೀವ ಯಜ್ಞವನ್ನು ಮಾಡುವುದನ್ನು ತೋರಿಸಿಕೊಟ್ಟಿದ್ದಾರೆ ಪ್ರಿಯರೇ. ಆ ಕಾರಣ ನಮ್ಮನ್ನು ನಾವು ದೇವ್ರ ಮುಂದೆ ತಗ್ಗಿಸ್ಕೊಳ್ತಾ ಈ ಒಂದು ದಿವಸ ಈ ವಾಕ್ಯಗಳನ್ನು ನಾವು ಕೇಳಿದೆವು ಪ್ರಿಯರೇ. ಅದಕ್ಕಾಗಿ ನಮ್ಮ ಮನಸ್ಸನ್ನು ದೇವರ ಬಳಿಗೆ ತಿರುಗಿಸ್ಕೊಳ್ಳೋಣ. ದೇವರು ಇಲ್ಲದೆ ನಮ್ಮ ಜೀವಿತದಲ್ಲಿ ಏನೂ ಇಲ್ಲ. ದೇವರು ಪ್ರತಿಯೊಂದನ್ನು ನಮ್ಮ ಜೀವಿತದಲ್ಲಿ ಹೀಗೆ ಆಗಬೇಕು, ಹೀಗೆ ನಡೆಯಬೇಕು ಅಂಥೇಳಿ ಆತನು ನಮಗೋಸ್ಕರ ಅದ್ಭುತವಾದ ಜೀವಿತನ ರೂಪಿಸಿಟ್ಟಿದ್ದಾನೆ ಪ್ರಿಯರೇ. ಆ ಕಾರಣ ನಾವು ದೇವರ ಆಲೋಚನೆಗೆ ಒಳಗಾಗುವುದಾದರೆ ದೇವರು ನಮ್ಮನ್ನು ಸನ್ಮಾನಿಸ್ತಾನೆ. ದೇವರು ನಮ್ಮನ್ನು ಸನ್ಮಾನಿಸುವಾಗ ನಾವು ನೆನೆಸುವುದಕ್ಕಿಂತ ಹೆಚ್ಚಿನ ಆಶೀರ್ವಾದದಲ್ಲಿ ನಾವಿರ್ತೇವೆ. ಆ ಕಾರಣ ನಾವು ಹೆಚ್ಚು ದೇವರ ವಾಕ್ಯಗಳನ್ನು ಓದಬೇಕು, ದೇವರ ವಿಷಯಗಳನ್ನು ಅನುಭವಿಸಬೇಕು ಮತ್ತು ಪರಿಶುದ್ಧಾತ್ಮನ ಬಲದಿಂದ ತುಂಬಿಸಲ್ಪಡಬೇಕು ಪ್ರಿಯರೇ. ಪರಿಶುದ್ಧಾತ್ಮನು ನಮ್ಮ ಜೀವಿತದಲ್ಲಿ ಬರುವಾಗ ದೇವರ ಮುಂದೆ ನಾವು ಹೋಗಿ ನಿಂತು ಅದ್ಭುತವಾದ ಸಂಗತಿಗಳನ್ನು ನಾವು ಮಾಡಲಿಕ್ಕೆ ಒಂದು ಶಕ್ತರಾಗಿದ್ದೇವೆ ಪ್ರಿಯರೇ. ಸೊ ನಮ್ಮನ್ನು ನಾವು ತಗ್ಗಿಸ್ಕೊಳ್ಳೋಣ, ನಮ್ಮ ಹೃದಯವನ್ನು ದೇವ್ರಿಗೆ ಒಪ್ಪಿಸ್ಕೊಡೋಣ ಪ್ರಿಯರೇ. ನಾವು ಎಂಥದೇ ತಪ್ಪು ಮಾಡಿರ್ಬೋದು, ಅಥವಾ ದೇವರ ಮುಂದೆ ಬಂದು ನಾವು ದೇವರೇ ನಾನು ಇದನ್ನು ಮಾಡ್ತೇನೆ, ನಾನು ಹೀಗೆ ಮಾಡ್ತೇನೆ ಅಂಥೇಳಿ ಮತ್ತೆ ಹಿಂದೆ ಹೋಗಿರ್ಬೋದು ಪ್ರಿಯರೇ. ಆದರೆ ಈ ಸಮಯದಲ್ಲಿ ನಮ್ಮನ್ನು ನಾವು ತಗ್ಗಿಸ್ಕೊಳ್ಳೋಣ, ನಮ್ಮ ಎಲ್ಲ ಹೃದಯದ ಭಾರವನ್ನು ಕರ್ತನ ಮೇಲೆ ಹಾಕೋಣ ಪ್ರಿಯರೇ. ನಮಗೆ ನೆನಪು ಬರುವ ಎಲ್ಲ ಪಾಪಗಳನ್ನು ನಾವು ಅರಿಕೆ ಮಾಡಿಕೊಳ್ಳೋಣ ಪ್ರಿಯರೇ. ಆ ಕಳ್ಳನು ಕರ್ತನ ಮುಂದೆ ಬಂದು ಅರಿಕೆ ಮಾಡಿದನು, ಯೇಸುವೇ ನಾವಾದರೂ ತಪ್ಪು ಮಾಡಿದ್ದೇವೆ, ಆದರೆ ನೀನು ಏನು ಮಾಡ್ದ ದೇವರು ಅಂತ ಹೇಳಿ ಅರಿಕೆ ಮಾಡಿದ. ಆತನು ಒಪ್ಪಿಕೊಂಡನು ಪ್ರಿಯರೇ, ನಾವು ಪಾಪಿಗಳು ಅಂಥೇಳಿ. ಅದೇ ಪ್ರಕಾರ ಇವತ್ತು ನಾವು ದೇವ್ರ ಮುಂದೆ ಬಂದು ಒಪ್ಕೋಬೇಕು, ದೇವರೇ ನಾವು ಪಾಪಿ, ನಾನು ಈ ವಿಷಯದಲ್ಲಿ ತಪ್ಪು ಮಾಡಿದ್ದೇನೆ, ಅದನ್ನು ಕ್ಷಮಿಸಲು ನೀನು ಶಕ್ತನಾಗಿದ್ದೀಯ ಅಂತ ಹೇಳುವಾಗ ನಮಗೆ ಮಹಿಮೆಯ ಜೀವಿತವನ್ನು ದೇವರು ತೋರಿಸುವನಾಗಿದ್ದಾನೆ ಪ್ರಿಯರೇ. ಸೊ ಆ ಕಾರಣ ನಮ್ಮನ್ನು ನಾವು ತೆಗೆಸ್ಕೊಳ್ತಾ ದೇವ್ರ ಮುಂದೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾದ ಯೇಸುವೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ನಮಗೋಸ್ಕರ ಆ ಶಿಲುಬೆ ಮೇಲೆ ನೀನು ಮರಣ ಹೊಂದಿದ್ದಿ ಕರ್ತನೆ. ನಮಗೋಸ್ಕರ ಆ ಮರಣದ ಕಂಬವನ್ನು ಏರಿದ ಕರ್ತನಾದ ಯೇಸುವೇ, ನಿನಗೆ ಸ್ತೋತ್ರ ಮಾಡ್ತೇವೆ ರಾಜ. ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಎಲ್ಲ ತ್ಯಾಗಕ್ಕಾಗಿ ಸ್ತೋತ್ರಪ್ಪ ಕರ್ತನೆ. ಸ್ವಾಮಿ, ನಮಗೋಸ್ಕರ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದಂಥ ನಮ್ಮ ದೇವರು ನೀನು ರಾಜ. ಕರ್ತನೆ, ಇವತ್ತು ನಮ್ಮನ್ನು ತಂದೆಯ ಬಳಿಯಲ್ಲಿ ಕರೆದುಕೊಂಡು ಹೋಗಿ ನಿಲ್ಲಿಸಲು ಶಕ್ತನಾದ ದೇವರು ನೀನೇ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ನಾವು ಯಾವ ಶೋಧನೆಗೆ ಹೋದರೂ ಕರ್ತನೆ ಸ್ವಾಮಿ, ಎಲ್ಲ ಶೋಧನೆಯನ್ನು ನೀನು ಅನುಭವಿಸಿ ಅದರಿಂದ ನೀನು ನಮಗೆ ಜಯವನ್ನು ಕೊಟ್ಟು, ಅದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮನ್ನು ತಿರುಗಿ ಕರ್ತನ ಮುಂದೆ ನಿಲ್ಲಿಸು ಕರ್ತನೆ. ನಮ್ಮೊಳಗಿರುವ ಎಲ್ಲ ಬೇಡವಾದ ಸಂಗತಿಗಳನ್ನು ತೆಗೆದುಹಾಕು ಕರ್ತನೆ. ನಾವು ಒಳ್ಳೆಯ ಫಲವನ್ನು ಕೊಡುವಂತೆ ಸಹಾಯ ಮಾಡು ಕರ್ತನೆ. ನಿನ್ನ ಮುಂದೆ ನಿನ್ನ ಭರಣದಲ್ಲಿ ನಾವು ಸಹ ಪಾಲ್ಗೊಳ್ಳುವಂತೆ ಕೃಪೆ ಕೊಡು. ನಿನ್ನ ಆತ್ಮನಿಂದ ಬಲವಾದ ಮಹಿಮೆಯನ್ನು ತುಂಬಿಸು ಕರ್ತನೆ. ಯಾರು ಈ ವಾಕ್ಯಗಳನ್ನು ಕೇಳ್ತಾ ಇದ್ದಾರೋ ಅವರನ್ನು ಹೇಳುವಾಗೆ ಆಶೀರ್ವದಿಸು. ಅವರ ಆತ್ಮಿಕ ಕಣ್ಣುಗಳನ್ನು ತೆರೆ ಕರ್ತನೆ, ಆತ್ಮಿಕ ಕಿವಿಗಳನ್ನು ತೆರೆ ಕರ್ತನೆ ಸ್ವಾಮಿ. ಅವ್ರಿಗೆ ಬೇಕಾಗುವಂಥ ಎಲ್ಲ ಸಕಲ ಆಶೀರ್ವಾದಗಳನ್ನು ಪರಲೋಕದಿಂದ ಅನುಗ್ರಹಿಸಿಕೊಡ್ಬೇಕನ್ನು ನಾನು ಕೇಳ್ತೇನೆ. ದೇವರು ಕರ್ತನೆ, ನೀನೇ ನಮ್ಮನ್ನು ನಡೆಸುವ ದೇವರಾಗಿದ್ದೀಯ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ನಮ್ಮ ಕೈಗಳನ್ನು ಹಿಡಿದು ನಡೆಸುವ ದೇವರು, ಯಾಕಂದರೆ ನಿನ್ನ ಮುಖಾಂತರ ಕರ್ತನೆ ಧೈರ್ಯದಿಂದ ಆ ಕೃಪಾಸನದ ಮುಂದೆ ನಾವು ಹೋಗ್ತೇವೆ ರಾಜ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ನಮ್ಮನ್ನು ತಿರುಗೊಂದಾವರ್ತಿ ನಿನ್ನ ಹಸ್ತಕ್ಕೊಪ್ಪಿಸ್ತಾ ಎಲ್ಲ ಪ್ರಾರ್ಥನೆಯನ್ನು, ಎಲ್ಲ ವಾಕ್ಯಗಳನ್ನು ನಿನ್ನ ಹಸ್ತಕ್ಕೊಪ್ಪಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ದೀನತೆಯನ್ನು ಬೇಡೊಂದಿದ್ದೇನೆ ಸ್ವಾಮಿ. ಆಮೆನ್. ಥ್ಯಾಂಕ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು ಸೋ ಮಚ್.